అవును ప్రభా, మానవుని మా జీవితాన్ని మధ్యలోగా మార్చి తండ్రి, స్థిరపరిచిన తండ్రి, మా జీవితంలో చేసిన మీరు తలుచుకుంటూ నామాన్ని స్మరిస్తున్నాము నాయన. మా జీవితంలో చేసిన మీరు తలుచుకుంటూ నామాన్ని కీర్తిస్తున్నాము యేసయ్యా. నీకు స్తోత్రం 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 రాజ. కర్తనే నీకు స్తోత్రం. తండ్రి గొప్ప కార్యకారి కాదు, నీకు స్తోత్ర 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 స్తోత్ర. హల్లెలూయా హల్లెలూయా. యేసయ్యా యేసయ్యా స్తోత్రమే. యేసయ్యా నీకు స్తోత్రం స్తోత్రం స్తోత్రం. కర్తనే నీకు స్తోత్రం. హల్లెలూయా హల్లెలూయా. మంచి దేవుడవే యేసయ్యా, నీవే మంచి దేవుడవే యేసయ్యా.
చింతలన్నీ తీర్చేవయ్యా. నిన్ను చేరగా ఎంత మంచి నా చింతలన్నీ ಒಳ್ಳೆ ದೇವರು ನೀಸಯ್ಯ, ನನ್ನ ಚಿಂತೆ ತೀರಿದಯ್ಯ, ನಿನ್ನ ಸೇರಲು ಹೌದು ಸ್ವಾಮಿ, ನೀನೆಷ್ಟೋ ಒಳ್ಳೆಯವನು ರಾಜ. ನಮ್ಮ ಜೀವನದ ಉದ್ದಕ್ಕೂ ನೀನೆಷ್ಟೋ ಒಳ್ಳೆಯವನಪ್ಪ. ದೇವರೇ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನಂತೆ ಅಪ್ಪ ಸ್ವಾಮಿ, ನಿನ್ನಂತೆ ರಾಜ ಕಾದು ಕಾಪಾಡುವವನೊಬ್ಬನೇ ಇಲ್ಲಪ್ಪ. ದೇವರೇ, ನೀನೇ ನಮ್ಮನ್ನು ಕಾಯುವ ಗುರಾಣಿ, ನಮ್ಮ ಡಾಲು, ನಮ್ಮ ಕುರುಬನಿನಾಗಿದ್ದೀಯಾ. ನಮ್ಮ ತಂದೆ, ನಮ್ಮ ಸರ್ವಸ್ವವು ನೀನಾಗಿದ್ದೀಯಾ. ಆಶ್ರಯ ದುರ್ಗವು ನೀನಾಗಿದ್ದೀಯಾ. ನಿನಗೆ ಸ್ತೋತ್ರ ದೇವ. ನಿನಗೆಲ್ಲಾ ಮಹಿಮೆ, ಘನತೆ, ಪ್ರಭಾವಗಳು ಸಲ್ಲಿಸ್ತೇವೆ ರಾಜ್. ಇದು ವಾರದ ಮೊದಲನೇ ದಿನ ಸ್ವಾಮಿ, ಇಲ್ಲಿವರೆಗೆ ತೋರಿದ ಅಪಾರವಾದ ಪ್ರೀತಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಕಣ್ಮಣಿಯ ಹಾಗೆ ಕಾಪಾಡಿದ್ಯಾ, ನಮ್ಮ ನಡೆಸಿದ್ಯಾ. ನಿನಗೆ ಸ್ತೋತ್ರ. ಅತಿ ಶ್ರೇಷ್ಠವಾದ ನಿನ್ನ ಮಹಿಮೆಗಾಗಿ, ಆ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಮುಂದಿನ ಎಲ್ಲಾ ವಿಷಯ ಅರ್ಪಿಸಿಕೊಡುತ್ತೇನೆ. ಆತ್ಮನೇ ನಮ್ಮ ನಡೆಸು, ನೀನೇ ಮಹಿಮೆ ಅಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಸದುತ್ತರ ಪಡೆದು ಇದ್ದೇ ತಂದೆ ಆಗ್ತಾರೆ. ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಉದಯ ಕಾಲ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗುವಂತರಾಗಿರೋಣ. ಪ್ರಾರ್ಥಿಸಿರಿ. ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ, ಸಭಾ ಕಟ್ಟಡದ ವಿಷಯದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಲಿಕ್ಕಿದ್ದೇನೆ ಪ್ರಿಯರೇ. ಪ್ರಾರ್ಥಿಸಿರಿ. ಅದಕ್ಕಾಗಿ ಸುಮಾರು ಹಣ ಬೇಕಾಗ್ತದೆ ಪ್ರಿಯರೇ. ದೇವರ ಸನ್ನಿಧಾನದಲ್ಲಿ ಒಂದು ವೇಳೆ ದೇವರ ಚಿತ್ತವಿರುವುದಾದರೆ, ದೇವರ ಸಹಾಯವು ಅಪಾರವಾಗಿ ನಮ್ಮ ಮೇಲೆ ಇರುವುದಾದರೆ, ಮುಂದಿನ ವಾರ್ಷಿಕೋತ್ಸವದ ಒಳಗಡೆ, ಕ್ರಿಸ್ಮಸ್ ಒಳಗಡೆ ಅಲ್ಲ, ವಾರ್ಷಿಕೋತ್ಸವದ ಒಳಗಡೆ ಸ್ಟೇಜ್ ಲಿಮಿಟ್ ಅಲ್ಲಿ ನಾವು POP ಮಾಡಿಸ್ಲಿಕ್ಕಿದ್ದೇನೆ. ಚರ್ಚಿಗೆ POP ನಾನು ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಾರ್ಥಿಸಿರಿ. ಮೇಲೆ POP ಮತ್ತೆ ಕೆಳಗಡೆ ಬಂದು ಬೇರೆ ವಿಧವಾದ ಒಂದು ನಾವು ಡಿಸೈನ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಾರ್ಥಿಸಿರಿ. ಮೊದಲನೇದಾಗಿ ಪ್ರಾರ್ಥನೆ, ಯಾಕಂದ್ರೆ ಎಲ್ಲವಕ್ಕನ್ನ ಮೊದಲು ಪ್ರಾರ್ಥನೆ, ತದಾದ ನಂತರ ನಮ್ಮ ಸಹಾಯ ಸಹಕಾರಗಳ ನಂತರ ಇರ್ತಾವ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಇದು ದೇವರ ಮಂಜೂಷ, ಇದು ದೇವರು ನೆಲೆಸುವಂತ ಸ್ಥಳ, ಇದು ದೇವರು ವಾಸಿಸುವಂತ ಸ್ಥಳ. ಮನುಷ್ಯನೊಂದಿಗೆ ಮಾತನಾಡಲು, ಮನುಷ್ಯನನ್ನು ಮುಟ್ಟಲು, ಮನುಷ್ಯನನ್ನು ಸ್ವಸ್ಥ ಮಾಡಲು, ಮನುಷ್ಯನಿಗೆ ಬಿಡುಗಡೆ ಕೊಡಲು, ಮನುಷ್ಯನಿಗೆ ಮಾರ್ಗದರ್ಶಕವಾಗಲು ದೇವರು ಇಳಿದು ಬಂದು ಇಲ್ಲಿ ಮಾತನಾಡುವ ಸ್ಥಳ. ಈ ಸ್ಥಳ ಪರಿಶುದ್ಧವಾಗಿರಬೇಕು, ಈ ಸ್ಥಳ ಸುಂದರವಾಗಿರಬೇಕು, ಈ ಸ್ಥಳ ಚೌಕವಾಗಿರಬೇಕು, ಈ ಸ್ಥಳದಲ್ಲಿ ರೂಪುರೇಖೆಗಳು ಯಾವಾಗಲೂ ಅದು ಬದಲಾವಣೆ ಆಗ್ತಾ ಇರಬೇಕು. ಹಲ್ಲೆಲೂಯ,
ಹಲ್ಲೆಲೂಯ. ನೋಡ್ತೇವೆ ಪ್ರಿಯರೇ, ದೇವರ ಮಂದಿರದ ಒಂದು ಸೌಂದರ್ಯತೆಯನ್ನು ನಾವು ಅನೇಕ ಸಾರಿ ನಾವು ಬದಲಾವಣೆ ನಾವು ಮಾಡುವಂತವರಾಗಿರಬೇಕು ಪ್ರಿಯರೇ. ದೇವರ ಮಂದಿರದ ಒಂದು ನೋಡುತ್ತೇವೆ ಒಳನೋಟ, ಒಬ್ಬ ಹೊರಗಡೆಯಿಂದ ಒಳಗಡೆ ಬರುವಂತ ವ್ಯಕ್ತಿಗೆ ಅದು ಸಮಾಧಾನ ತರುವಂತದ್ದಾಗಿರಬೇಕು. ದೇವರ ಮಂದಿರದ ಒಂದು ನೋಟ ಹೊರಗಡೆಯಿಂದ ಒಳಗಡೆ ಬರೆದ ವ್ಯಕ್ತಿಗೆ ಅದು ಸ್ವಸ್ಥ ತರುವಂತದ್ದಾಗಿರಬೇಕು. ಅದಕ್ಕಾಗಿ ದೇವರ ಮಂದಿರದಲ್ಲಿ ದೇವರು ಸಹಾಯ ಮಾಡೋದಾದ್ರಗಿನ ಮುಂದಿನ ದಿನಗಳಲ್ಲಿ ನಾವು ಮೊದಲು ಸ್ಟೇಜ್ ನಾವು ಮಾಡ್ತೇವೆ. ಸ್ಟೇಜ್ ಆದ ನಂತರ ಬೇರೆ ಒಂದು ವಿಷಯಗಳನ್ನ ಮಾಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ ಪ್ರೇರೆ. ಯಾಕಂದ್ರೆ ದೇವರ ಮಂದಿರ ಜನ ನೋಡುವಾಗ ಇದೊಂದು ವಿಶೇಷಕರವಾಗಿರಬೇಕು. ಹಲ್ಲೆಲೂಯ. ಇದಕ್ಕೆ ಬೇಕಾಗಿ ಇಂಚುಮಿಂಚು ಪ್ರೇರೆ 1 ಲಕ್ಷ ರೂಪಾಯಿ ಹಣ ಮೇಲೆ ಬೇಕಾಗ್ತದೆ ಪ್ರೇರೆ. 1 ಲಕ್ಷ ರೂಪಾಯಿ ಮೇಲೆ ಹಣ ಬೇಕಾಗ್ತದೆ ಈ ಒಂದು ಸ್ಟೇಜಿನ ನವೀಕರಣ ಮಾಡ್ಲಿಕ್ಕಾಗಿ. 15 ಅಡಿ ಅಗಲ 10 ಅಡಿ ಉದ್ದ ಇರುವಂತಹ ಈ ಒಂದು ಸ್ಟೇಜ್ ಅನ್ನು ನಾವು ನವೀಕರಣ ಮಾಡ್ಬೇಕಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಹಣ ಬೇಕಾಗ್ತತ್ತ. ನನ್ನ ಹಣ ಯಾರು ಕೊಡೋದನ್ನ ಕೇಳಂಗಿಲ್ಲ. ಬಟ್ ಮೊದಲು ಪ್ರಾರ್ಥನೆ ಮಾಡಿರಿ. ಮೊದಲನೇದು ಪ್ರಾರ್ಥನಾ ಜೀವಿತ ಕಟ್ಟಿಕೊಳ್ಳಿರಿ. ದೇವರೇ, ನಿನ್ನ ಮಂದಿರದ ಒಂದು ನವೀಕರಣ ವಿಷಯದಲ್ಲಿ ನೀಂತಾನೆ ಸಹಾಯ ಮಾಡು ಎಂಬುದಾಗಿ. ಆತನ ಮಂದಿರದ ನವೀಕರಣ ದೇವರಿಗೆ ಮಹಿಮಕರವಾಗಿ ಸಾಗಬೇಕಾದ. ಹಲ್ಲೆಲೂಯ, ಹಲ್ಲೆಲೂಯ. ಅದಾದ ನಂತರ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಮುಂದಿನ ದಿನಮಾನಗಳಲ್ಲಿ ಆ ಚರ್ಚಿನ ಕಿಟಕಿಗಳೆಲ್ಲ ಬದಲಾವಣೆ ಆಗ್ತವೆ. ಕಿಟಕಿಗಳೆಲ್ಲ ನಾವು ಹಳೆ ಕಿಟಕಿಗಳು ತೆಗೆದು ನಾವು ಹೊಸ ಒಂದು ಡಿಸೈನ್ ಅಲ್ಲಿ ನಾವು ಕಿಟಕಿಗಳನ್ನು ಪ್ಲಾನ್ ಮಾಡ್ತಾ ಇದ್ದೇನೆ. ಬಟ್ ಯಾರಿಗೆ ಹೇಳಿಲ್ಲ. ಮೊದಲಾಗಿ ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ. ದೇವರು ಮೆಲ್ಲನೆ ಒಂದೊಂದಾಗಿ ದೇವ್ರ ಕಾರ್ಯ ಮಾಡ್ಲಿಕ್ಕೆ ಇದ್ದಾನೆ ಪ್ರಿಯರೇ. ಇದನ್ನ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ. ಪ್ರಾರ್ಥಿಸಿರಿ. ಅದು ಒಂದು ವೇಳೆ 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 3 ವರ್ಷ ಆಗ್ಬೋದು, 3 ದಿನದಲ್ಲೇ ದೇವ್ರ ಕಾರ್ಯ ಆಗ್ಬೋದು. ದೇವರ ಕಾರ್ಯ ಕ್ಷಣ ಮಾತ್ರವೇ. ಹಲ್ಲೆಲೂಯ. ನನಗೆ ಒಂದು ಯಾವತ್ತೇ ನನ್ನ ಜೀವಿತದಲ್ಲಿ ಆಸೆ ಇಲ್ಲ ಪ್ರೇರೆ ಒಬ್ಬರ ಮುಂದೆ ಕೈ ಚಾಚೋದು. ಒಬ್ಬರ ಮುಂದೆ ನಾನು ಯಾರು ಹೋಗಿ ಕೈ ಚಾಚಕ್ಕೆ ಇಷ್ಟಪಡಂಗಿಲ್ಲ. ನಾನು ಕೈ ಚಾಚೋದು ಒಬ್ಬನ ಮುಂದೆ ಕೈ ಚಾಚ್ತೀನಿ, ನನ್ನ ಕರೆದಿರುವ ದೇವರ ಮುಂದೆ ಮಾತ್ರ ಕೈ ಚಾಚ್ತೀನಿ ಅಷ್ಟೇ. ಹಲ್ಲೆಲೂಯ. ಆತನೇ ಅಲ್ಲಿಂದ ಇಲ್ಲಿವರೆಗೆ ಕೊಡುವಂತವ್ರನ್ನು ಆತನು ಪ್ರೇರೇಪಿಸಿದ್ದಾನೆ. ಅನೇಕರು ಅಲ್ಲಿಂದಲೇ ಆತನಿಂದಲೇ ಪ್ರೇರೇಪಿಸಲ್ಪಟ್ಟು ಅನೇಕರು ಕಳಿಸಿದ್ದಾರೆ ಪ್ರೇರೆ. ನೋಡುತ್ತೇವೆ ದೇವರ ವಾಕ್ಯ ಹೇಳ್ತತ್ತ, ಕರೆದಿರುವ ದೇವರು ನಂಬಿಗಸ್ತನು ಎಂಬುದಾಗಿ. ಇದು ಆತನ ಆಲಯದ ಕೆಲಸ. ಮುಂದಿನ ದಿನ ನೀವು ಪ್ರಾರ್ಥಿಸ್ತಾ ಇರ್ರಿ. ಮುಂದೆ ನೋಡುತ್ತೇವೆ ಮುಂದಿನ ದಿನಗಳಲ್ಲಿ ಆ ಒಂದು ದರ್ಶನಕ್ಕನುಸಾರವಾಗಿ ಅದನ್ನು ಮೊದಲು ನಾನು ಥರ್ಮಕೋಲಲ್ಲಿ ಅದನ್ನು ಡಿಸೈನ್ ಮಾಡಿ ನಿಮ್ಮೆಲ್ಲರ ಮುಂದೆ ಇಡ್ತೇನೆ, ಅಥವಾ ಒಂದು ಬ್ಲೂ ಪ್ರಿಂಟ್ ಮಾಡಿ ನಿಮ್ಮ ಮುಂದೆ ಇಡ್ತೇನೆ. ಅದಾದ ನಂತರ ದೇವರ ಚಿತ್ತವನ್ನು ನಾನು ಬದುಕಿರೋದಾದ್ರೆಗಿನ ಆ ಮಂದಿರ ಕಟ್ಟಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು 15 ವರ್ಷ ನನಗೆ ಟೈಮ್ ಇದೆ ಪ್ರೇರೆ ದೇವ್ರು ಕೊಟ್ಟದ್ದು. ಇನ್ನು 10 ವರ್ಷ ಟೈಮ್ ಇದೆ ನನಗೆ ದೇವ್ರು ಕೊಟ್ಟದ್ದು. ಕೆಳಗಡೆ ಫಂಕ್ಷನ್ ಹಾಲ್, ಪಕ್ಕದಲ್ಲಿ ಮನೆ ಹಾಗೆ ಇರ್ತತ. ಕೆಳಗಡೆ ಫಂಕ್ಷನ್ ಹಾಲು, ಮೇಲೆ ಸಂಪೂರ್ಣವಾದ ದೇವರ ಆಲಯ. ಸುಮಾರು 300 ಜನರು ಕೂತುಕೊಳ್ಳುವಂತಹ ಆಲಯವನ್ನು ದೇವರು ನನಗೆ ತೋರಿಸಿದ್ದಾನೆ. ಆ ಮಂದಿರದ ರೂಪರೇಖೆ ರಾಶಿಗಳು ನನ್ನ ಮನಸ್ಸಲ್ಲಿವೆ, ನನ್ನ ಆತ್ಮದಲ್ಲಿವೆ. ಅದು ನನ್ನ ಮುಂದೆ ತರಲಿಕ್ಕಿದ್ದೇನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ನಮ್ಮ ದೇವರು ಮಾತು ಕೊಟ್ಟು ಮಾತು ನೆರವೇರಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಇದೇ ಕಾಲ ಸಮಯದಲ್ಲಿ ಪ್ರಿಯರೇ, ನಾವು ಸ್ವಲ್ಪ ಸಮಯ ಆಲಸ್ಯವಾದರೂ ಕೂಡ ನಾವೆಲ್ಲರೂ ಸೇರಿ ನಾವು ದೇವರಕ್ಕೆ ಕೇಳುತ್ತರಾಗಿರೋಣ. ಅದಕ್ಕೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಜನರಿಗೆ ದೇವರ ಆಲಯದಲ್ಲಿ ಬಹಳ ಜನರಿಗೆ ಪ್ರಾಮುಖ್ಯತೆಗಳ ಬಗ್ಗೆ ಗೊತ್ತಿಲ್ಲ. ಇದೀನ ಒಂದು ವಿಶೇಷವಾದ ಆರಾಧನೆ ಎಂಬುದಾಗಿ ಪ್ರತಿ ತಿಂಗಳು ನಾನು ಒಂದು ಹೇಳ್ತಾ ಇರ್ತೀನಿ. ಕರ್ತನ ಮೇಜಿನ ದಿನ ಸಭೆಯ ಪ್ರತಿ ಒಬ್ಬರು ಇರಬೇಕೆಂಬುದಾಗಿ. ಅನೇಕರು 28 ದಿನ ಇರ್ತಾರ, 2 ದಿನ ಮಾತ್ರ ಚರ್ಚ್ಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರ. 26 ದಿನ ಇರ್ತಾರ ಮನೆಗಳಲ್ಲಿ, ಎಲ್ಲ ವಿಷಯಗಳಲ್ಲಿ. 4 ದಿನ ಮಾತ್ರ ಚರ್ಚ್ ಕೆಲ್ಸಕ್ಕೆ ಹೋಗ್ತಿರ್ತಾರ. ಆ 4 ದಿನ ಆಗುತ್ತಾ 4 ಭಾನುವಾರಗಳು, 4 ಭಾನುವಾರಗಳು. ಕೆಲಸ 5 ಬಂದಾಗ 4 ವಾರ ಕೆಲ್ಸಕ್ಕೆ ಹೋಗ್ತಾರೆ, 1 ವಾರ ಚರ್ಚೆಗೆ ಬರ್ತಾರ. ದೇವ್ರ ವಾಕ್ಯ ಹೇಳ್ತಾ, ಯಾರು ಆತನನ್ನು ಸನ್ಮಾನಿಸ್ತಾರೋ ಅವರನ್ನು ದೇವರು ಸನ್ಮಾನ ಮಾಡ್ತಾನೆ. ಹಲ್ಲೆಲೂಯ.
ನಿನಗಿರ್ಬೋದು ಸಾಲ ಸಂಕಟಗಳು, ನಿನಗಿರ್ಬೋದು ಲೋನ್ಗಳು, ಚೀಟಿಗಳು. ದೇವರನ್ನು ಸನ್ಮಾನ ಮಾಡು. ಯಾರೊಬ್ರು ಹೇಳ್ತಿದ್ರು, ಚರ್ಚ್ಗೋದ್ರೆ ಪಾಸ್ಟರ್ ಕೊಡ್ತಾನೆ ಕೂಲಿ ಎಂಬುದಾಗಿ. ಪಾಸ್ಟರ್ ಕೊಡಗಲ್ಲ, ಪಾಸ್ಟರ್ನ ಕರೆದಿರುವ ದೇವರು ಕೊಡ್ತಾನೆ ಕೂಲಿ ನಿನ್ನ ಜೀವಿತದಲ್ಲಿ. ನೀನು ಒಂದಿನ ದುಡಿದ್ರೆ 500 ರೂಪಾಯಿ ದುಡಿಬಹುದು, 1000 ರೂಪಾಯಿ ದುಡಿಬಹುದು. ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಸಮಯ ಕಳೆದಾದರೆಗಿನ ನೀನು ಇಲ್ಲಿಂದ ಹೋಗಿ ರಾತ್ರಿ ಕಣ್ಣು ಮುಚ್ಚಿಸ್ರೆ ನಿದ್ದೆ ಮಾಡೋಷ್ಟ್ರಿಗೆ ದೇವ್ರು ನಾಳೆಗೆ ಏನ್ ಕಟ್ಟಬೇಕೋ ದೇವ್ರು ಸಹಾಯ ಮಾಡಿಕೊಡ್ತಾನೆ. ಇನ್ನೊಬ್ಬರ ಹತ್ರ ಹೋಗಿ ಮೊಬೈಲ್ ಎತ್ತಕ್ಕೆ ಅವಶ್ಯಕತೆ ಇಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಟಿವಿ ಒತ್ತಿಕ್ಕೆ ಅವಶ್ಯಕತೆ ಇಲ್ಲ, ಇನ್ನೊಬ್ಬರ ಹತ್ರ ಹೋಗಿ ನಿನ್ನ ಮನೆಯಲ್ಲಿ ಏನೋ ಬಂಗಾರ ಒತ್ತಿಕ್ಕೆ ಅವಶ್ಯಕತೆ ಇಲ್ಲ. ನನ್ನ ಯೇಸು ಎಲ್ಲವನ್ನು ಆತನಿಗೆ ಸನ್ಮಾನ ಮಾಡಿದಾದ್ರೆಗಿನ ನಿನಗೆಲ್ಲವನ್ನು ಆತ ಒದಗಿಸಿಕೊಳ್ಳಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರು ಹೇಳದಂತೆ ಒಂದೇ ನವ ಸೋಮವಾರ ಚೀಟಿ ಕಟ್ಟಬೇಕು, ತಿಂಗಳು ಚೀಟಿ ಕಟ್ಟಬೇಕು, ಅದಕ್ಕೆ ದುಡಕ್ಕೆ ಹೋಗಿದ್ದೀವಿ ಸರ್. ವಾರೆಲ್ಲ ಏನು ಕೆಲಸ ಐತಿಲ್ಲ ಸರ್. ಭಾನುವಾರ ದಿನ ಮನೇಲಿ ಇರ್ತಾರೆ ಜನ, ವ್ಯಾಪಾರಕ್ಕೆ ಹೋದ್ರೆ ವ್ಯಾಪಾರ ಆಗ್ತತ್ತ. ದೇವರನ್ನು ಸನ್ಮಾನಿಸದವರನ್ನು ದೇವರುಗಳು ಸನ್ಮಾನ ಮಾಡಂಗಿಲ್ಲ. ಫಸ್ಟ್ ಜೊತೆ ಕಲಿಬೇಕಾದನ್ ಗೊತ್ತಾ? ಮೊದಲನೇ ಹೆಜ್ಜೆ, ಮೊದಲನೇ ಬುನಾದಿ ದೇವರನ್ನು ಸನ್ಮಾನ ಮಾಡೋದನ್ನು ಕಲಿಬೇಕು. ಈ ಸಮಯದಲ್ಲಿ ಮುಂದಕ್ಕೆ ಹೋಗುವಂತರಾಗಿರೋಣ. ಕಳೆದ 4 ವಾರಗಳಿಂದ ನಾವು ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ ಪ್ರಿಯರೇ. ಎಫೆಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಿಂದ 32ನೇ ವಚನದವರೆಗೆ ಕ್ರಿಸ್ತನಲ್ಲಿ ಇರುವವರಿಗೆ ಇರಬೇಕಾದ ಸ್ವಗುಣಗಳು, ಕ್ರಿಸ್ತನಲ್ಲಿ ಇರಬೇಕಾದವರಿಗೆ ಇರಬೇಕಾದ ಸ್ವಗುಣಗಳು, ಕ್ರಿಸ್ತನಲ್ಲಿ ಇರುವವರಿಗೆ ಇರಬೇಕಾದ ಡೈನಾಮಿಕ್ಸ್ ಬಗ್ಗೆ ನಾವು ಕಲಿತಾ ಇದ್ದೇವೆ. ನೋಡುತ್ತೇವೆ, ಈ ಆಳವಾದ ಸಂದೇಶಗಳು ನಮಗೆ ಅರ್ಥವಾಗಬೇಕಾದ್ರೆ ನಾವು ಪ್ರತಿ ವಾರ ದೇವರ ಆಲಯದಲ್ಲಿ ಸೇರಬೇಕು. ಅಥವಾ ಒಂದು ವೇಳೆ ಇವತ್ತು ಎಲ್ಲರ ಹತ್ರ ಮೊಬೈಲ್ಗಳಿವೆ ಪ್ರಿಯರೇ. ಕೆಲವು ಜನ ನೋಡ್ತೀವಿ, ಕೆಲವು ಸಾರಿ ಕೆಲವು ಮನೆ ಚರ್ಚಿಗೆ ಬರೋಕ್ಕಾಗಲ್ಲ. ಆದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ನಮ್ಮ ಲೈವ್ ಆರಾಧನೆ ಇರ್ತತ, ಲೈವ್ ವಾಕ್ಯ ಇರ್ತತ, ಅದನ್ನು ನೀವು ಸ್ವೀಕಾರ ಮಾಡಬಹುದು. ಅದರಲ್ಲಿ ನೋಡುವುದಾದ್ರೆಗಿನ ಅಥವಾ ವಾರದಲ್ಲಿ ನೀವು ನೋಡಿದ್ರೆಗಿನ ಯಾವ ವಾಕ್ಯ ಬಿತ್ತಲ್ಪಟ್ಟಿದೆ, ಯಾವ ವಾಕ್ಯಕ್ಕೆ ಅನುಸಾರವಾಗಿ ದೈವ ಸೇವಕರು ಮಾತಾಡ್ತಿದ್ದಾರೆ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ತದೆ. ಅನೇಕ ಸಾರಿ ತಿಂಗಳಿಗೆ ಒಮ್ಮೆ 2 ಸಮಯ ಚರ್ಚೆಗೆ ಬರ್ತಿರ್ತೀವಿ. ಪಾಸ್ಟರ್ 4 ವಾರ 5 ವಾರ ಒಂದೇ ವಿಷಯದ ಮಾತಾಡ್ತಾ ಇರ್ತಾನ, ನಮಗೆ ಅರ್ಥ ಆಗಲ್ಲ. ಅನ್ಕೋತೀವಿ, ನಾವು ಓದಿವಿ ಪಾಸ್ಟ್ ಏನೋ ಮಾತಾಡಿದ್ರೆ ನಂಗೆ ಅರ್ಥ ಆಗಿಲ್ಲ ಎಂಬುದಾಗಿ. ನೋಡ್ತೇವೆ, ಈ ದಿನದ ವಾಕ್ಯ ನಿಮಗೆ ಅರ್ಥ ಆಗಬೇಕಾದ್ರೆಗಿನ ದೇವರ ಸಮ್ಮುಖದಲ್ಲಿ ನೀವು ಕಳೆದ 3 ವಾರದಲ್ಲಿ ಬಿತ್ತಲ್ಪಟ್ಟ ವಾಕ್ಯವನ್ನು ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು, ಅಥವಾ ಬಂದವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಸಮಯದಲ್ಲಿ ಪ್ರಿಯರೇ, ಕರ್ತನಲ್ಲಿ ಮಹಾ ಕೃಪೆಗಾಗಿ ವಂದನೆ ಸಲ್ಲಿಸ್ತಾ ನೋಡುತ್ತೇವೆ. ದೇವರ ವಾಕ್ಯದಲ್ಲಿ ನೋಡಿದಾದ್ರೆಗಿನ ಕ್ರಿಸ್ತನಲ್ಲಿ ಇರುವಂತಹ ಡೈನಾಮಿಕ್ಸ್ ಅಂದ್ರೆ ದೇವರು ನಂಬಿದಂತವರಿಗೆ ಇರಬೇಕಾದ ಒಂದು ಸ್ವಗುಣಗಳು. ಈ ಗುಣಲಕ್ಷಣಗಳು ಯೇಸು ಸ್ವಾಮಿಯಲ್ಲಿ ಇರುವಂತವರಿಗೆ ಬಹಳ ಪ್ರಾಮುಖ್ಯ. ಯಾವ ಗುಣಗಳು ಇರಬೇಕು, ಯಾವ ಗುಣಗಳು ಇರಬಾರದು ಎಂಬುದಾಗಿ ನಾವು ಕೇಳಿದ್ದೆವು. ಮೊದಲು ನಾವು ಕೇಳಿದೆವು ಯಾವ ಇರಬಾರದು ಎಂಬುದಾಗಿ. ಅನ್ಯರ ನಡವಳಿಕೆ ನಮ್ಮಲ್ಲಿ ಇರಬಾರದು. ಅನ್ಯರ ನಡವಳಿಕೆ ನಮ್ಮಲ್ಲಿ ಇರಬಾರದು. ಅನ್ಯರ ನಡವಳಿಕೆ ಅಂದ್ರೆ ಏನು? ಅನ್ಯರ ನಡವಳಿಕೆ ಅಂದ್ರೆಗಿನ ವಿಗ್ರಹಾರಾಧನೆ, ಮಾಟ ನೋಡುತ್ತೇವೆ, ಕಾಮಾಭಿಲಾಷಿ ನೋಡುತ್ತೇವೆ. ಅನೇಕ ಗುಣಗಳು ಅಲ್ಲಿ ಬರಲ್ಪಟ್ಟಿವೆ ಪ್ರಿಯರೇ. ಅನ್ಯರಿಗಿರಬೇಕಾದ ಗುಣಗಳು. 2ನೇ ವಾರ ನೋಡಿಕೊಂಡೆವು. ಕ್ರಿಸ್ತನು ನೋಡ್ತೇವೆ. ತಂತ್ರಗಳು, ಅವನು ಸೈತಾನನ ಒಂದು ತಂತ್ರಗಳ ಬಗ್ಗೆ ನಾವು ತಿಳ್ಕೊಂಡೆವು ಪ್ರೇರೆ, ತಂತ್ರಗಳ ಬಗ್ಗೆ. ನಂತರ ಕಳೆದ ವಾರ ನೋಡಿಕೊಂಡೆವು ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ ಅದು ದೇವರ ಹೋಲಿಕೆಯಾಗಿದೆ ಎಂಬುದಾಗಿ. ಹೊಸ ಸೃಷ್ಟಿಯಲ್ಲಿ ಪ್ರಿಯರೇ 2 ಬಹಳ ಪ್ರಾಮುಖ್ಯವಾದ ವಿಷಯ ನೋಡಿಕೊಂಡಿದ್ದೆವು. ಏನು ಅವು 2 ಬಹಳ ಪ್ರಾಮುಖ್ಯವಾದ ವಿಷಯಗಳು? ಹೊಸ ಸೃಷ್ಟಿಯಲ್ಲಿ ಏನಿರಬೇಕು? ಒಂದನೇದು ಧರಿಸಿಕೊಳ್ಳಬೇಕು, 2ನೇದು ಏಮಕು ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ಈ ಸಮಯದಲ್ಲಿ. ಹೊಸ ಸೃಷ್ಟಿಯಲ್ಲಿ 2 ವಿಧ. ಹೊಸ ಸೃಷ್ಟಿಯಲ್ಲಿ 2 ವಿಧ. ಒಂದನೇದು ಧರಿಸುವುದು,
ಧರಿಸುವುದು, ಎರಡನೇದು ತೆಗೆದು ಹಾಕುವುದು, ಬಿಟ್ಟು ಬಿಡುವುದು. ನಮ್ಮಲ್ಲಿ ಹೊಸ ಸೃಷ್ಟಿ ಬರಬೇಕಂದ್ರೆಗಿನ ನಾವು ಎರಡು ವಿಷಯಗಳು ಮಾಡಬೇಕು. ಒಂದು ತೆಗೆದುಹಾಕ್ಬೇಕು, ಎರಡನೇದು ಬಿಟ್ಟು ಬಿಡಬೇಕು. ಇವಾಗ ನಾನು ಬೇರೆ ಬಟ್ಟೆ, ಹೊಸ ಬಟ್ಟೆ ಹಾಕೋಬೇಕು. ಹೊಸ ಬಟ್ಟೆ ಹಾಕೋಕೆ ಏನ್ ಮಾಡ್ಬೇಕು ನಾನು? ಮೊದಲನೇದು ಏನ್ ಮಾಡ್ಬೇಕು ನಾನು? ಹಳೆ ಬಟ್ಟೆ, ನನ್ನ ಮೈ ಮೇಲೆ ಇರುತ್ತೆ ಹಳೆ ಬಟ್ಟೆ ತೆಗೆದುಹಾಕಿ ನಂತರ ಹೊಸ ಬಟ್ಟೆ ಮೇಲೆ ಹಾಕೋಬೇಕು. ನಾನು ಹಂಗೆ ಹಳೆ ಬಟ್ಟೆ ಮೈ ಮೇಲೆ ಹಾಕೊಂಡು ಹೊಸ ಪ್ಯಾಂಟನ್ನು ಇರಿಸ್ಕೊಂಡು ಹೊಸ ಅಂಗಿ ಇರಿಸ್ಕೊಂಡು ಚೆನ್ನಾಗಿರ್ತದ? ಚೆನ್ನಾಗಿರ್ತದ? ಹೆಂಗಿರ್ತದೆ ನೋಡ್ಲಕ್ಕ? ನೋಡ್ರಿ, ಹೊಸದನ್ನು ನಾವು ಧರಿಸಿಕೊಳ್ಬೇಕಾದ್ರೆ ಹಳೆದನ್ನು ಬಿಟ್ಟು ಬಿಡಬೇಕು. ಏನು ಬಿಡಬೇಕೆಂಬುದಾಗಿ ಈ ದಿನ ನಾವು 3 ವಿಷಯಗಳ ಬಗ್ಗೆ ಧ್ಯಾನಿಸುವಂತರಾಗಿರೋಣ. ನೋಡ್ತೇವೆ, 3 ವಿಷಯಗಳನ್ನ ನಾವು ಬಿಟ್ಟು ಬಿಡಬೇಕು. ಇವತ್ತು ನಾನು ಸಾರುವಂತ ಈ ವಾಕ್ಯ ಅನೇಕರ ಹೃದಯ ಚುಚ್ಚಬಹುದು, ಅನೇಕರ ಮಾತುಗಳು ಮನಸ್ಸುಗಳು ಚುಚ್ಚಬಹುದು. ನೀವು ಏನು ಅಂದುಕೊಂಡ್ರು ನನಗೆ ಚಿಂತೆ ಇಲ್ಲ, ದೇವರ ವಾಕ್ಯ ಇದ್ದದ್ದಾಗಿ ನಾನು ಬೋಧಿಸ್ತೇನೆ. ಹಲ್ಲೆಲೂಯಾ. ನೋಡುತ್ತೇವೆ, 3 ವಿಷಯಗಳು ಬಹಳ ಪ್ರಾಮುಖ್ಯವಾದವುಗಳು. ಈ 3 ವಿಷಯಗಳು ನಮ್ಮ ಜೀವಿತದಿಂದ ನಾವು ಬಿಟ್ಟು ಬಿಡಬೇಕು. ಇವು ತೆಗೆದುಹಾಕ್ಬೇಕು. ಇವು ತೆಗೆದು ಹಾಕಿಕೊಂಡ್ರೇನೆ ನಾವು ನೂತನ ಸೃಷ್ಟಿಯಾಗಲಿಕ್ಕೆ ನಾವು ಸಾಧ್ಯ ಆಗ್ತತ್ತ. ನೀನು ನೂತನ ಸೃಷ್ಟಿ ಅಂದ್ರೆ 3 ವಿಷಯ ಬಿಟ್ಟು ಬಿಡಬೇಕು. ಆ 3 ವಿಷಯಗಳ ಬಗ್ಗೆ ಈ ದಿನ ನಾನು ದೇವರ ವಾಕ್ಯವನ್ನು ನಾನು ಹಂಚಲಿಕ್ಕಿದ್ದೇನೆ ಪ್ರಿಯರೇ. ಅವು ಯಾವ ಎಂಬುದಾಗಿ ನಾವು ಒಂದೊಂದಾಗಿ ನೋಡುವಂತರಾಗಿರೋಣ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ರಿಂದ 28ನೇ ವಚನದವರೆಗೆ. ಆದ ಕಾರಣ ಸಾಕು. ಈ ಸಮಯದಲ್ಲಿ ಎಲ್ಲರೂ ಸೇರಿ ಓದೋಣ. ಪ್ರತಿಯೊಬ್ಬರು ಬಾಯಿ ತೆರೆದು ಎಲ್ಲರೂ ಸೇರಿ ಓದೋಣ. ಗ್ರಾಮರ್ ವ್ಯಾಕರಣ ಬಹಳ ಪ್ರಾಮುಖ್ಯ. ನಾವು ಓದುವಾಗ ಆ ವ್ಯಾಕರಣ ಬಹಳ ಪ್ರಾಮುಖ್ಯ. ನಮ್ಮವರು ಬಹಳಷ್ಟು ನಾವು ನೋಡ್ತೀವಿ, ಬಹಳಷ್ಟು ವಾಕ್ಯ ಓದುವಾಗ ಬಹಳ ತಪ್ಪುಗಳು ಓದ್ತೀವಿ ನಾವು. ಒಂದು ಪದ ತಪ್ಪಾದ್ರೆಗಿನ, ಒಂದು ಅಕ್ಷರ ತಪ್ಪಾದ್ರೆ ಇಡೀ ಪದದ ಅರ್ಥವೇ ಹೋಗ್ಬಿಡ್ತದೆ. ಅಲ್ಲಿ ಬರೆದಿರುವಂಥದ್ದು ಆ ಪದ ನಾವು ಗಮನಿಸಿ ನಾವು ಓದಬೇಕು. ಒಂದು ಪದ, ಒಂದೇ ಒಂದು ಅಕ್ಷರ ತಪ್ಪಾದ್ರೆ ಇಡೀ ಸೆಂಟೆನ್ಸ್, ಆ ಪದ ತಪ್ಪಾಗ್ಬಿಡ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಗಮನ ಕೊಡುವುದು, ನಾನು ಬಹಳಷ್ಟು ಸಾರಿ ನಾನು ದೇವರ ವಾಕ್ಯವನ್ನು ನಾನು ಓದ್ತಿರುವಾಗ, ನಾನು ಪ್ರಸಂಗಿಸ್ತಿರುವಾಗ ನಾನು ಅಂಶವಿಲ್ಲದೆ ನಾನು ಯಾವತ್ತಿಗೂ ನಾನು ವಾಕ್ಯವನ್ನು ನಾನು ಕಂಟೆಂಟ್ ಇಲ್ಲದೆ ನಾನು ಮಾತಾಡಂಗಿಲ್ಲ. ಅಂಶವಿಲ್ಲದೆ ನಾನು ಮಾತಾಡಂಗಿಲ್ಲ. ಕಲ್ಪನಾ ಕಥೆಗೆ ನಾನು ಮಾತಾಡಂಗಿಲ್ಲ. ದೇವರ ವಾಕ್ಯವನ್ನು ಆಳವಾಗಿ ನಾನು ಎಲ್ಲೇ ಕೂತರೂ ಕೂಡ, ಎಲ್ಲೇ ನಿಂತರೂ ಕೂಡ ಅದನ್ನು ಆಳತೆಯಲ್ಲಿ ತಕೊಂಡು ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದಕ್ಕೆ ವಾಕ್ಯ ಓದುವಂತವರು ಪ್ರತಿ ಸರಿ ಗಮನಿಸಬೇಕು. ವಾಕ್ಯದ ಗ್ರಾಮರ್, ಆ ಒಂದು ಒತ್ತುಗಳು ಸರಿಯಾಗಿ ನೋಡಿ ಓದಬೇಕು. ಒಂದು ಒತ್ತು ನೀವು ಓದಿದ್ರೆ, ತಪ್ಪಾಗಿ ಓದೋದ್ರ ಮೂಲಕ ಇಡೀ ಆ ಪದದ ಒಂದು ಅರ್ಥ ತಪ್ಪೋಗ್ಬಿಡುತ್ತೆ. ಈ ಸಮಯದಲ್ಲಿ ಎಲ್ಲರೂ ಸೇರಿ ಓದೋಣ, ಅಥವಾ ನಾನು ಹೇಳ್ದಂಗೆ ಎಲ್ಲರೂ ಈ ಸಮಯದಲ್ಲಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ರಿಂದ 29ನೇ ವಚನದವರೆಗೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ
ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವನಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಬೇರೆ ಇಡೀ ನನ್ನ ಸಂದೇಶದ ಒಂದು ವಾಕ್ಯ ಬಂದು 17ನೇ ವಚನದಿಂದ 32ನೇ ವಚನದವರೆಗೆ. ಆದರೆ ಸಮಯ ಸಾಲಂಗಿಲ್ಲ. ಆದರೆ ಇವತ್ತಿನ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದೇವೆ. ನಾನು ಇನ್ನ ಪರಿಚಯದಲ್ಲಿದ್ದೇನೆ. ನಾನು 3 ಅಂಶ ಚಾರಬೇಕು. ಅದಕ್ಕೆ ಸ್ವಲ್ಪ ಬೇಗ ಮುಂದೆ ಹೋಗ್ಲಿಕ್ಕಿದ್ದೇನೆ. ಮುಂದಿನ ವಾರದಲ್ಲಿ ನಾನು ಅತಿ ಪ್ರಾಮುಖ್ಯವಾದಂತ ವಿಷಯಕ್ಕೆ ಹೋಗ್ತೇನೆ, ಪರಿಶುದ್ಧ ಆತ್ಮನ ಬಗ್ಗೆ ಬೋಧಿಸ್ಲಿಕ್ಕೆ. ಇಲ್ಲಿ ವಾಕ್ಯ ಹೇಳ್ತದ 29ನೇ ವಚನದಿಂದ 32ನೇ ವಚನದವರೆಗೆ, ಯಾರು ಸಭೆ ತಪ್ಪಿಸಬಾರದು. ಪರಿಶುದ್ಧ ಆತ್ಮನ ಒಂದು ಬಗ್ಗೆ ನಾನು ಬೋಧಿಸ್ಲಿಕ್ಕೆ ಮುಂದಿನ ವಾರದಲ್ಲಿ ಹೋಗ್ತೇನೆ. ಈ ವಾರದಲ್ಲಿ ಪ್ರಿಯರೇ 3 ವಿಷಯಗಳ ಬಗ್ಗೆ ನಾನು ಮಾತಾಡ್ತೇನೆ. ಮೊದಲನೇ ವಿಷಯ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬರು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ. ನೋಡ್ರಿ, ಮೊದಲದಾಗ ನಾವು ಬಿಟ್ಟು ಬಿಡಬೇಕು. ನಾವು ಬಿಟ್ಟು ಬಿಡಬೇಕು. ಏನು ಬಿಟ್ಟು ಬಿಡ್ಬೇಕಂತ? ಸುಳ್ಳಾಡುವುದನ್ನ ಬಿಟ್ಟು ಬಿಡಬೇಕು. ಸುಳ್ಳು ಅನೇಕ ಮನೆಗಳಿಗೆ ಬೆಂಕಿ ಹಚ್ಚುತ್ತದೆ ಪ್ರಿಯರಿ. ಸುಳ್ಳು ಅನೇಕರಿಗೆ ಮನೆಗಳಿಗೆ ಬೆಂಕಿ ಹಚ್ಚುತ್ತದೆ. ಇದ್ದದ್ದು ಇದ್ದ ಹಾಗೆ ಮಾತಾಡೋದ್ರ ಮೂಲಕ ಅದು ಏನಾಗ್ತಂದ್ರೆ, ಸತ್ಯವನ್ನೇ ಆಡೋದ್ರ ಮೂಲಕ ಸ್ವಲ್ಪ ಹೊತ್ತಿಗೆ ಅದು ಕಲಹವಾಗಿರಬಹುದು, ಅದರ ನಂತರ ಅದೇನಾಗ್ತದೆ, ಸಿಹಿಯಾಗಿರ್ತದೆ. ಹಲ್ಲೆಲೂಯಾ. ನೋಡ್ರಿ, ಒಂದು ಬೇವಿನ ಗಿಡ ಆಯ್ತು ಅನ್ಕೊಳ್ರಿ. ಬೇವಿನ ಒಂದು ಎಲೆಯನ್ನು ನಾವು ಸ್ವಲ್ಪ ತಿಂದ್ರೆ ಕಹಿಯಾಗಿರ್ತದೆ. ಸ್ವಲ್ಪ ಜಾಸ್ತಿ ತಗೊಳ್ಳೋದು ಏನಾಗ್ತದ, ಸಿಹಿಯಾಗಿರ್ತದೆ. ಕಹಿ ಹಾಕೈತೆ ಅಂತೇಳಿ ಅದನ್ನು ನಾವು ತಿನ್ನೋದ ಬಿಟ್ಬಿಟ್ರೆಗಿನ ನೋಡ್ತೇವೆ. ಕೆಲವು ಜನ ಹೇಳ್ತಾರ ಅದರಲ್ಲಿ ಆರೋಗ್ಯಕರವಾದ ಒಂದು ಅಂಶಗಳು ಇವೆ ಎಂಬುದಾಗಿ. ಆರೋಗ್ಯಕರ ರೋಗ ನಮ್ಮ ದೇಹಕ್ಕೆ ಆರೋಗ್ಯ ಕೊಡ್ತದೆ ಎಂಬುದಾಗಿ ಬೇವಿನ ಎಲೆ. ನಮ್ಮ ಜೀವಿತದಲ್ಲಿ ದೇವವಾಕ್ಯ ಹೇಳ್ತದ, ಸುಳ್ಳು ಆಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ಸತ್ಯವನ್ನೇ ಆಡ್ಲಿ ಎಂಬುದಾಗಿ ನೋಡ್ತೇವೆ. ಈ ಭೂಲೋಕದಲ್ಲಿ ಒಬ್ಬನು ಕೂಡ ಸತ್ಯ ಹರಿಚಂದ್ರ ಇಲ್ಲ. ಪ್ರತಿಯೊಬ್ಬನು ಕೂಡ ಸುಳ್ಳು ಹೇಳುವವನೇ. ಪ್ರತಿಯೊಬ್ಬರು ಕೂಡ ಸುಳ್ಳು ಹೇಳುವವರೇ. ಆದ್ರೆ ವಾಕ್ಯ ಅದನ್ನು ಬಿಟ್ಟು ಬಿಡ್ಬೇಕು. ಸುಳ್ಳು ಬಿಟ್ಟು ಬಿಡ್ಬೇಕು. ಎಲ್ಲಿವರೆಗೆ ಸುಳ್ಳು ಆಡ್ತಿರ್ತೀವೋ ಅಲ್ಲಿವರೆಗೆ ನಾವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯನ ನೋಡೋಣ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 4ನೇ ವಚನ. ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ. ಹಾಗೆ ಕೆಳಗೋದನ. ಈ ಸಮಯದಲ್ಲಿ ಇನ್ನೊಂದು ಮಾತು ಓದೋಣ. ಹತ್ತನೇ ವಚನ ನೋಡ್ರಿ. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯವನಸ್ಥರು ಒಳಗೆ ಬಂದು ಆಕೆಯು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಅವನ ಗಂಡನ ಮಗುಲಲ್ಲಿ ಹೂಣಿಟ್ಟರು. ಯಾವತ್ತು ನಾವು ಸುಳ್ಳಲ್ಲಿ ಹೇಳ್ತೀವೋ ನಾವು ಸತ್ತಾಗ ಹಾಗೆಯೇ
ನಮ್ಮ ಬಾಯಿಯಿಂದ ಯಾವಾಗಲೂ ಯಾವ ಸುಳ್ಳು ಮಾತು ಬರಬಾರದು. ದೇವ್ರ ವಾಕ್ಯ ಹೇಳ್ತಾ, ನೀನು ನೂತನ ಸೃಷ್ಟಿಯಾಗಿದ್ದಿ ಅಂದ್ರೆಗಿನ ಹಳೆಯದನ್ನು ತೆಗೆದುಹಾಕಬೇಕು. ಹಳೆಯದೇನು ಸುಳ್ಳಾಡುವುದನ್ನು ತೆಗೆದುಹಾಕಬೇಕು. ಎಷ್ಟು ಜನ ನಾವು ನಮ್ಮ ಬಾಯಿಯಿಂದ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ? ಸತ್ಯವನ್ನು ಆಡ್ತಾ ಇದ್ದೇವೆ. ಸತ್ಯವನ್ನು ಆಡ್ತಾ ಇದ್ದೇವೆ. ಬಾಯ್ತಾ ಇದ್ರೆ ಸುಳ್ಳು, ಬಾಯ್ತಾ ಇದ್ರೆ ಸುಳ್ಳು. ಎಫೆಸೀಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 31ನೇ ವಚನವನ್ನು ಓದೋಣ. ನಿಮಿಷ. ಹಾ, 31ನೇ ವಚನ. ಹಾ 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 ಸಾರಿ, 4ನೇ ಅಧ್ಯಾಯಪ್ಪ. ಸಾರಿ, 4ನೇ ಅಧ್ಯಾಯ ಅಲ್ಲೇ ಬರ್ಲಿ. 4ನೇ ಅಧ್ಯಾಯ 4:31. ಹಾ ಹ್ಮ್ 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 ಸಾಕು. ಇಲ್ಲ ಒಬ್ಬರಿಗೊಬ್ಬರು ಎಲ್ಲಾ ವಿಷಯಗಳಲ್ಲಿ ನಾವು ಏನಾಗಿರ್ಬೇಕಂತ ನಾವು ನೋಡ್ತೇವೆ. ಕೋಪನ ಬಿಟ್ಬಿಟ್ಟು ಸುಳ್ಳನ್ನು ಬಿಟ್ಬಿಡ್ಬೇಕು. ಸುಳ್ಳು ಒಂದು ಹೇಳ್ತೇನೆ, ಒಂದು ಸುಳ್ಳು ಒಂದು ಮನೆಗೆ ಬೆಂಕಿ ಹಚ್ಚತ. ಅಂದ್ರೆ 10 ಸುಳ್ಳುಗಳು ಎಷ್ಟು ಮನೆಗೆ ಬೆಂಕಿ ಹಚ್ಚತ ನಾವು ಆಲೋಚನೆ ಮಾಡೋಣ. ನೋಡುತ್ತೇವೆ ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆಗಿನ ಅಲ್ಲಿ ಒಂದು ಘಟನೆ ಆಗ್ತತ್ತ. ಒಂದು ಘಟನೆ ಆದಾಗ ಅಲ್ಲಿ ಆದಾಮನು ಬಂದು ಹೇಳ್ತಾನೆ, ದೇವ್ರಿಗೆ ಹೇಳ್ತಾನೆ, ದೇವರೇ ನಾನು ತಿಂದಿಲ್ಲ, ಇದು ನೀನು ಉಂಟು ಮಾಡಿದ ಆ ಸ್ತ್ರೀ ಕೊಟ್ಟಲ್ಲ, ಅದಕ್ಕೆ ನಾನು ಇದನ್ನು ತಿಂದೆ, ನಾನು ತಿಂದಿಲ್ಲ. ಅಂದ್ರೆ ನಿನ್ನ ಹೃದಯದಲ್ಲಿ ಏನಾಯ್ತು ಅದೇ ಸುಳ್ಳನ್ನ ಬಾಯಿಂದ ಮಾತಾಡ್ತದೆ. ನಿನ್ನ ಹೃದಯದಲ್ಲಿ ಏನಾಯ್ತು ಅದನ್ನೇ ಮಾತಾಡ್ತಾ ಇದೀಯ. ಓದೋಣ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 12ನೇ ಅಧ್ಯಾಯ 22ನೇ ವಚನ. ಜ್ಞಾನೋಕ್ತಿಗಳು 12:22. ಸುಳ್ಳು ತುಟಿಯು ಯೆಹೋವನಿಗೆ ಹೇಸು, ಸತ್ಯವಂತರ ಆತನಿಗೆ ಲೇಸು ಅಂತ. ನೋಡ್ರಿ, ಸುಳ್ಳು ತುಟಿ ಯೆಹೋವನಿಗೆ ಲೇಸು. ಯೆಹೋವನಿಗೆ ನೋಡ್ರಿ, ಇನ್ನೊಂದು ಭಾಷೆ ಹೋದ್ರೆ ಸುಳ್ಳು ತುಟಿಯವರು ಯೆಹೋವನಿಗೆ ಅಸಹ್ಯ, ದೇವರಿಗೆ ಇಷ್ಟ ಇಲ್ಲ. ನೂತನ ಸೃಷ್ಟಿಯಾಗಿ ನೀನು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಸುಳ್ಳನ್ನು ಬಿಟ್ಟು ಬಿಡ್ಬೇಕು. ಸುಳ್ಳು ದೇವರಿಗೆ ಇಷ್ಟವಿಲ್ಲ, ಹೇಯ. ಸತ್ಯದ ತುಟಿ ಯೆಹೋವನಿಗೆ ಇಷ್ಟ. ಪ್ರಿಯರೇ, ಇವತ್ತು ಎಷ್ಟು ಜನ ಬರೀ ಬಾಯ್ತಾ ಇದ್ರೆ ಸುಳ್ಳು ಸುಳ್ಳು ಸುಳ್ಳು. ನಾವಿತ್ತು ನೂತನ ಸೃಷ್ಟಿಗಳಾಗಿದ್ದೇವಾ? ಇನ್ನೊಂದು ಮಾತು ಓದೋಣ. ಅದೇ 12ನೇ ಅಧ್ಯಾಯ 17ನೇ ವಚನ. ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯವನ್ನು. ನೋಡ್ರಿ, ಸುಳ್ಳಾಡುವವನು ಅಸತ್ಯವನ್ನು. ಇವತ್ತು ನಾವು ಸುಳ್ಳಾಡ್ತಾ ಇದ್ದೇವೆ ಅಂದ್ರೆ ನಾವು ಅಸಹ್ಯವಾದ ಕ್ರಿಯೆ ಮಾಡ್ತಾ ಇದ್ದೇವೆ. ಹೊಸ ಸೃಷ್ಟಿ, ದೇವರ ಸೃಷ್ಟಿಯಾದ ನೀನು ಇವತ್ತು ಏನಾಗಬೇಕು? ಹೊಸಬಳಾಗ್ಬೇಕು. ಹೊಸ ಸೃಷ್ಟಿಯಾಗಿ ನಾವು ಕಾಣಬೇಕು. ಸುಳ್ಳು ದೇವರ ನೋಡ್ರಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬ ತನ್ನ ನೆರವಿನ ಸಂಗಡ ಸತ್ಯವನ್ನೇ, ನೀನು ಸತ್ಯವನ್ನೇ ಆಡಿದ್ರೆ ನೋಡ್ತೇವೆ ಜನರು ಇವತ್ತು ನಿನ್ನ ಮೆಚ್ಕೊಳ್ಳೋದಿರ್ಬೋದು, ನಡೆದ್ರೆ ಮೆಚ್ಕೋತಾರೆ. ಅವನು ಇದ್ದದಿದ್ದ ಹಾಗೆ ಹೇಳಿದ್ದಾನೆ ಎಂಬುದಾಗಿ, ಆಕೆ ಇದ್ದದ್ದು ಇದ್ದ ಹಾಗೆ ಹೇಳಿದ್ದಾನೆ ಎಂಬುದಾಗಿ. ಬೇರೆ ಸುಳ್ಳು ಮನೆಯನ್ನು ಮುರಿತತ ಪ್ರಿಯರಿ, ಸುಳ್ಳು ಪ್ರಾಣ ತೆಗಿತತ. ಸುಳ್ಳು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ನೋಡಿದೆವು. ಏನ್ ಮಾಡ್ತು? ಅನನೀಯ ಸಫೀರಳ ಒಂದು ಮನೆ ಏನ್ ಮಾಡ್ತು? ನಾಶ ಮಾಡ್ಬಿಟ್ಟು. ಸುಳ್ಳು. ದೇವ್ರು ಕೇಳಿಲ್ಲ,
ದೇವ್ರು ಮಾಡೋದು ಹೇಳಿಲ್ಲ. ಆದ್ರೆ ಇವ್ರು ಅನ್ಕೊಂಡ್ರು ನಾವು ಕೊಡಬೇಕು, ನಾವು ಮಾಡಬೇಕು, ನಾವು ದೇವ್ರಿಗೆ ಕೊಡಬೇಕೆಂಬುದಾಗಿ. ಆದ್ರೆ ದೇವ್ರ ಸೇವಕರಂತ ಮಾತು ಬಂದಾಗ ಅವ್ರು ಮಾತಾಡಿದ ಯಾರ ತರ ಸುಳ್ಳು ಹೇಳಿದ್ರು? ದೇವ ಸೇವಕನ ತರ, ಪರಿಶುದ್ಧಾತ್ಮನ್ನು ಹೊಂದಿದಂತ ಪೇತ್ರನ ಸಂಗಡ ಅವರು ಸುಳ್ಳು ಹೇಳ್ತಾ ಇದಾರ. ಸುಳ್ಳು ಹೇಳಿದ ಕಾರಣ ಏನಾದರೂ ಆ ಕ್ಷಣವೇ ಅವರು ಸತ್ತು ಹೋದರು. ನಾನು ಹೇಳೇ ಇಲ್ಲ, ನಾನು ಹೇಳೇ ಇಲ್ಲ. ನೋಡ್ರಿ, ಕೆಲಸ ಹೇಳ್ತಿರ್ತಾರೆ, ಕೆಲವು ಜನ ಹೇಳ್ತಿರ್ತಾರ, ಸರ್ ಸುಳ್ಳು ಹೇಳಿದ್ರಿಗನ ಇದು ಈ ವ್ಯಾಪಾರ ಆಗಲ್ಲ ಸರ್, ಸುಳ್ಳು ಹೇಳಿದ್ರಾಗನ ಸರ್ ಇದು 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 ಜೀವನ ನಡೆಯಂಗಿಲ್ಲ ಸರ್ ಅಂತ ಹೇಳಿ. ಯಾವಾಗ ನೀವು ಸುಳ್ಳು ಹೇಳ್ತೀಯೋ ಈ ಲೋಕ ಜನ ಗೆದ್ದುಕೋಬಹುದು, ಅದೇ ಪರಲೋಕ ದೇವರನ್ನ ಗೆದ್ದುಕೊಳ್ಳಕ್ಕೆ ನೀನು ಯಾವಾಗ ನೀನು ಮನುಷ್ಯನ ಮುಂದೆ ಪರಿಶುದ್ಧ ಆತ್ಮನ್ನು ಹೊಂದಿಕೊಂಡ ವ್ಯಕ್ತಿಯ ಮುಂದೆ ಸುಳ್ಳು ಹೇಳ್ತೀಯೋ ಹಾಗೆ ನೀನು ಸತ್ತ ಹಾಗೆ. ಒಬ್ಬ ವ್ಯಕ್ತಿ ಇದ್ದಾನೆ, ನಮಗೆಲ್ಲ ಪರಿಚಯ ಇರುತ್ತೆ ವಾಕ್ಯ. ಮೊದಲ ಸಮಯದಲ್ಲಿ 15ನೇ ಅಧ್ಯಾಯ ನೋಡುತ್ತೇವೆ. ಆ ಒಬ್ಬ ವ್ಯಕ್ತಿಗೆ ದೇವರು ಹೇಳಿದ, ಮಗನೇ ಸಮಸ್ತವನ್ನು ನಾಶ ಮಾಡಿ ಬಾ. ಅದೇನ್ ಮಾಡ್ದ ಗೊತ್ತಾ? ತನಗೆ ಬೇಕಾದ ತಕೊಂಡು ಬಂದು ಅವನು ಹೇಳ್ತಾನೆ, ಒಂದು ಸುಳ್ಳು ಹೇಳ್ತಾನೆ, ಇದು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞ ಮಾಡಿ ತಂದುಕೊಂಡು ಬಂದಿದ್ದೇನೆ ಎಂಬುದಾಗಿ. ದೇವರು ಹೇಳಿದ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ. ಇವನು ಏನ್ ಮಾಡ್ತಾನೆ ಗೊತ್ತಾ? ಸಂಪೂರ್ಣವಾಗಿ ನಾಶ ಮಾಡೋದನ್ನು ಬಿಟ್ಟುಬಿಟ್ಟು ಬಲಿಷ್ಠವಾದದನ್ನು ತಕೊಂಡು ಬರ್ತಾ ಇದ್ದಾನೆ. ಬಲಹೀನವಾದದನ್ನು ಸಾಯಿಸಿ ತಕೊಂಡು ಬರ್ತಾ ತನಗೆ ಬೇಕೆಂಬುದಾಗಿ, ತನ್ನ ರಾಜ್ಯದಲ್ಲಿ ಅವು ಬೇಕೆಂಬುದಾಗಿ ತಕೊಂಡು ಬಂದು ಅವನು ಮತ್ತೆ ಸುಳ್ಳು ಹೇಳ್ತಾನ, ಇದು ನನ್ನ ದೇವರಾದ ಯೆಹೋವನಿಗೆ ಎಂಬುದಾಗಿ. ನನ್ನ ದೇವರಲ್ಲ, ನಿನ್ನ ದೇವರಾದ ಯೆಹೋವನಿಗೆ ಅಂತಾನ. ಸಮುವೇಲಿಗೆ ಸಿಟ್ಟು ಬರ್ತತ್, ಸಿಟ್ಟು ತಲೆಗೆತ್ತತ್ತ. ಅಲ್ಲಿ ವಾಕ್ಯ ನೋಡ್ತೇವೆ, ದೇವರು ಹೇಳ್ತಾನ, ಇವನು ಮುಂದೆ ಇಸ್ರಾಯೇಲರಿಗೆ ಅರಸನಾಗಿರ್ಲಿಕ್ಕೆ ಯೋಗ್ಯನಲ್ಲ ಎಂಬುದಾಗಿ ವಾಕ್ಯ ಹೇಳ್ತತ್ತ. 16ನೇ ಅಧ್ಯಾಯದಲ್ಲಿ ಆ ಕ್ಷಣವೇ ಸೌಲನಲ್ಲಿರುವಂತ ಒಂದು ಪರಿಶುದ್ಧ ಆತ್ಮನನ್ನು ಅವನು ಬಿಟ್ಟು ಹೋಯಿತು. ಆ ಕ್ಷಣವೇ ದೇವರಿಂದ ಬಂದ ದುರಾತ್ಮ ಅವನಲ್ಲಿ. ಯಾವಾಗ ನೀನು ದೇವರ ಮುಂದೆ ಅಥವಾ ಮನುಷ್ಯನ ಮುಂದೆ, ದೇವರ ಸೃಷ್ಟಿಯ ಮುಂದೆ ನೀನು ಸುಳ್ಳು ಹೇಳ್ತೀಯೋ ಆ ಕ್ಷಣವೇ ನೀನು ಸತ್ತ ಹಾಗೆ, ಸತ್ತ ಹಾಗೆ. ಒಂದ್ ಮಾತು ಓದೋಣ. ಜಕರನ ಬರೆದ ಪುಸ್ತಕ 8ನೇ ಅಧ್ಯಾಯ 15ರಿಂದ 17ರವರೆಗೆ. ಜಕರ್ಯ 8, 15ರಿಂದ 17ರವರೆಗೆ. ಆ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಹೆದರಬೇಡಿರಿ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನೀವು ಮಾಡಬೇಕಾದ ಕಾರ್ಯಗಳು ಇವೆ. ನೋಡ್ರಿ, ಏನ್ ಮಾಡ್ಬೇಕಂತ? ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಏನ್ ಮಾಡ್ಬೇಕಂತ? ನಿಜವನ್ನೇ ಆಡ್ಲಿ. ನಿಮ್ಮ ಚಾವಣೆಗಳಲ್ಲಿ ಸತ್ಯವು, ಸಮಾಧಾನ ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆದಿರಲಿ. ಸುಳ್ಳು ಸಾಕ್ಷಿಗೆ ಎಂದು ಸಂತೋಷ. ಇವುಗಳನ್ನೆಲ್ಲ ಏನ್ ಮಾಡ್ತಾನೆ ದೇವರು? ಏನ್ ಮಾಡ್ತಾನೆ? ದ್ವೇಷ ಮಾಡ್ತಾನೆ. ದೇವರಿಗೆ ಅಸಹ್ಯ. ದೇವರು ಹೊಸ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನೆ. ಈಗೋ ನಾನು ಹೊಸ ಕಾರ್ಯ ಮಾಡ್ತಿದ್ದೇನೆ, ನನ್ನ ಯೆಹೋವನನ್ನು ನುಡಿತಾ ಇದ್ದೇನೆ. ಅದು ನೀನು ಒಂದು ಕೆಲಸ ಮಾಡಬೇಕು. ನಿನ್ನ ನೆರೆಯವನ ಸಂಗಡ, ಅದು ಯಾರೇ ಆಗಿರ್ಲಿ, ನಿನ್ನ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಅಕ್ಕಪಕ್ಕ ಯಾರೇ ಆಗಿರ್ಲಿ, ನಿನ್ನ ನೆರೆಯವನ ಸಂಗಡ ನೀನು ಸುಳ್ಳು ಸಾಕ್ಷಿ ಹೇಳಬೇಡ. ಇದ್ದದ್ದು ಸತ್ಯವನ್ನೇ ನುಡಿ. ಇವತ್ತು ಅನೇಕ ಜನ ಆತ್ಮಿಕವಾಗಿ ಸಾಯ್ತಾ ಇದ್ದಾರೆ, ಶಾರೀರಿಕವಾಗಿ ಸಾಯ್ತಾ ಇಲ್ಲ. ಆತ್ಮಿಕವಾಗಿ
ಕೆಲವು ಸೇವಕರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಸೇವಕರ ಬಗ್ಗೆ ನೋಡ್ತೀನಿ, ದೇವರನ್ನು ಕೂಡ ಮಾತಾಡ್ತಾ ಇದ್ದಾನೆ, ದೇವರನ್ನು ಕೂಡ ಮಾತಾಡ್ತಾ ಇದ್ದಾನೆ. ಮುಂದಿನ ವಾರದಲ್ಲಿ, ಮುಂದಿನ ತಿಂಗಳಲ್ಲಿ, ಮುಂದಿನ ಒಂದು 3 ತಿಂಗಳಲ್ಲಿ ನಿಮಗೆ ಗರ್ಭ ಹುಟ್ಟುತ್ತದೆ ಎಂಬುದಾಗಿ. ಅವರು ಮಾತಾಡುವಂತ ಮಾತುಗಳು ಅವು ಏನಾಗ ಗೊತ್ತಾ, ಪ್ರಚೋದನಕ್ಕೆ ಗುರಿಯಾಗಿರ್ತಾವ. ಅದನ್ನು ನೋಡ್ತೀವಿ, ಅವರ ಜೀವನವೇ ಕೆಲವು ಸರಿಯಾಗಿಲ್ಲ. ಸುಳ್ಳು ಪ್ರವಾದಿಗಳ ಸಂಗಡ ಎಚ್ಚರವಾಗಿರ್ರಿ. ಸುಳ್ಳು ಪ್ರವಾದಿಗಳ ಸಂಗಡ, 1 ತಿಮೋತಿ 4ನೇ ಅಧ್ಯಾಯ 2ನೇ ವಚನ ಹೇಳ್ತಾ, ಸುಳ್ಳು ಪ್ರವಾದಿಗಳ ಕೂಡ ನೀವು ಎಚ್ಚರವಾಗಿರ್ರಿ. ಎಚ್ಚರಿಕೆಯಿಂದ ನಾವು ಜೀವನ ಮಾಡಬೇಕು. ಇನ್ನೊಂದು ಮಾತು ಓದೋಣ, ಸಮಯದಲ್ಲಿ ಮುಂದಕ್ಕೆ ನಾವು ಸಾಗೋಣ ಬೇಗ. 22ನೇ ಅಧ್ಯಾಯ ಜ್ಞಾನೋಕ್ತಿಗಳು, ಪ್ರಕಟಣೆ ಬರೆದ ಪುಸ್ತಕ 22ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ 22:15 ಕೊನೆ ಪುಸ್ತಕ ಬೈಬಲಲ್ಲಿ. 15ನೇ ವಚನ ಓದ್ರಿ. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಿಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಅವ್ರು ಯಾರಂತ? ಎಲ್ಲರಂತ? ಒಳಗಿನವರ ಹೊರಗಿನವರ? ಹೊರಗಿನವರು. ನಾವು ಒಳಗಿದ್ದೀವ ಹೊರಗಿದ್ದೀವ? ಇವತ್ತು ಒಳಗಿದ್ರೆ ನಾವು ಏನ್ ಮಾಡ್ಬೇಕು? ನಾವು ಸುಳ್ಳು ಜೀವ ತೆಗೆದಾಕ್ಬೇಕು. ಯಾರೋ ಬಂತಿದ್ರು, ಸಾರ್ ಏನ್ ತಪ್ಪು ಮಾಡೋಣ ಸಾರ್, 4 ಸುಳ್ಳು ಹೇಳಿ ಮದುವೆ ಮಾಡೋಣ ಬಿಡಿ ಸಾರ್ ಅಂತ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತತ್ತ, ಜ್ಞಾನೋಕ್ತಿ ಬರೆದ ಪುಸ್ತಕ ಒಂದು 7ನೇ ಅಧ್ಯಾಯ 8ನೇ ಅಧ್ಯಾಯ ಹೇಳ್ತತ್ತ, ಕಳವು ಮಾಡುವವನು ಒಂದು ವೇಳೆ ಅವನು ತನ್ನ ಹೊಟ್ಟೆಪಾಡಿಗಾಗಿ ಕಳವು ಮಾಡಿದ್ರೆ ಅವನು ಮಾಡಲಿ, ಆದ್ರೆ ಅವನು ತಪ್ಪು ಬಯಲಾದಾಗ ಜನರು ಅಷ್ಟೇನವನು ಶಿಕ್ಷೆಗಿಲ್ಲ ಅಂತ, ಅಷ್ಟೇನವನ ಶಿಕ್ಷೆ ಅಂತ. ಯಾಕಂದ್ರೆ ಅವನು ಹೊಟ್ಟೆಪಾಡಿಗಾಗಿ ಏನೋ ಒಂದು ಕಳ್ತನ ಮಾಡಿರ್ತಾನೆ, ಹೊಟ್ಟೆಪಾಡಿಗಾಗಿ. ಆದ್ರೆ ಆ ಕಳ್ತನವನ್ನೇ ತನ್ನ ಜೀವಿತದ ಒಂದು ವೃತ್ತಿಯಾಗಿ ಮಾಡಿಕೊಂಡಿದ್ರೆ ಅವನಿಗೆ 2 ಮಾನ, ಅವನಿಗೆ 2 ಶಿಕ್ಷೆ ತಪ್ಪಂಗಿಲ್ಲ, ಅನುಭವಿಸಬೇಕಾಗ್ತದೆ. ದೇವರ ಮುಂದೆ ವಾಕ್ಯ ಹೇಳ್ತತ್ತ, ನೀವು ಇದನ್ನ ನಾನು ನೀನು ಪ್ರಶ್ನೆ ಹಾಕೊಳ್ಬೇಕೆ ಗೊತ್ತಾ? ನಾವು ಹೊರಗಿನವರ ಒಳಗಿನವರ? ಸುಳ್ಳನ್ನು ಪ್ರೀತಿ ಮಾಡ್ತದವ, ಸತ್ಯವನ್ನು ಪ್ರೀತಿ ಮಾಡ್ತದವ? ಮೊದಲದಾಗ ಮಾತು ಹೇಳ್ತತ, ನಾವು ಸುಳ್ಳು ಆಡುವುದನ್ನ ಬಿಟ್ಟು ಬಿಡ್ಬೇಕಾಗ, ಸುಳ್ಳಾಡುವುದನ್ನ ಬಿಟ್ಟು ಬಿಡ್ಬೇಕು. ಯೆರೆಮೀಯನ ಬರೆದ ಪುಸ್ತಕ 9ನೇ ಅಧ್ಯಾಯ 13ರಿಂದ 15ರವರೆಗೆ, 3ರಿಂದ 5ರವರೆಗೆ. ಯೆರೆಮೀಯನ ಬರೆದ ಪುಸ್ತಕ 9ನೇ ಅಧ್ಯಾಯ 3ರಿಂದ 5ರವರೆಗೆ. ಯೆರೆಮೀಯನು ಬರೆದ ಪುಸ್ತಕ 9ನೇ ಅಧ್ಯಾಯ 3ರಿಂದ 5ರವರೆಗೆ. ಸುಳ್ಳಾಡುವುದಕ್ಕೆ ತಮ್ಮ ನಾಲಿಗೆಯನ್ನು ಬಿಲ್ಲಿನಂತೆ ಬೊಗಿಸ್ತಾರೆ, ಸತ್ಯಕ್ಕೆ ಪ್ರತಿಫಲವಾಗಿ ದೇಶದಲ್ಲಿ ಪ್ರಬಲಿಸ್ತಾರೆ. ಸುಳ್ಳು ಹೇಳಲಿಕ್ಕಾಗಿ ತಮ್ಮ ನಾಲಿಗೆ ಇಷ್ಟ ಬಂದಾಗ ಅವರು ಸುಳ್ಳು ಹೇಳಲಿಕ್ಕಾಗಿ. ಸುಳ್ಳು ಮನೆ ಮುರುಕ ಮಾಡ್ತತ, ಸುಳ್ಳು ಪ್ರಾಣ ತೆಗಿತತ್ತ, ಸುಳ್ಳು ಜೀವನ ಹಾಳು ಮಾಡ್ತತ. ಸುಳ್ಳು ಯಾವಾಗ ನಾವು ಸುಳ್ಳನ್ನು ಪ್ರೀತಿಸ್ತೀವೋ ನೋಡ್ತೇವೆ, ಅಲ್ಲಿವರೆಗೆ ನಾವು ಏನಾಗ್ತದ, ಪರಿಶುದ್ಧ ಆತ್ಮನ ಕಳ್ಕೊಳ್ತೇವೆ, ದೇವರ ಆತ್ಮ ನಾವು. ಅದಕ್ಕೆ ವಾಕ್ಯ ಹೇಳ್ತದ, ಸುಳ್ಳಾಡುವುದನ್ನು ಬಿಟ್ಟು ಬಿಡಿರಿ, ತನ್ನ ನೆರೆಯವನ ಕೂಡ ಸತ್ಯವನ್ನೇ. ಮೊದಲನೇ ಮಾತು ಇಲ್ಲಿಗೆ ನನ್ನ ಟೈಮ್ ಆಗೋಕೆ ಬಂತು. 2ನೇ ಮಾತು ಸಮಯದಲ್ಲಿ, ಮೊದಲನೇ ಮಾತು ಸುಳ್ಳಾಡೋದನ್ನು ಬಿಟ್ಬಿಡಿ. 2ನೇ ಮಾತು 26ನೇ ವಚನದಲ್ಲಿ ಓದ್ರಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ.
ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. ಇನ್ನೊಂದು ವಾಕ್ಯ ಹೇಳ್ತತ, ಕೋಪವನ್ನೇ ಪಡಬೇಡ್ರಿ ಎಂಬುದಾಗಿ. ನೋಡ್ರಿ, ಕೋಪ ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾದ ಗುಣಲಕ್ಷಣ ಅದು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೇವೆ, ಎಷ್ಟೋ ಸಾರಿ ದೇವರಿಗೆ ಕೋಪ ಬಂತು. ಒಂದ್ ದಿವಸ ಒಂದು ದೇವಸ್ಥಾನಕ್ಕೆ ಯೇಸು ಸ್ವಾಮಿ ಹೋಗಿದ್ದ. ದೇವಸ್ಥಾನಕ್ಕೆ ಯೇಸು ಸ್ವಾಮಿ ಹೋದಂತ ಸಮಯದಲ್ಲಿ ಅಲ್ಲಿ ವಾಕ್ಯದಲ್ಲಿ ಬರಬಿಟ್ಟಿದೆ, ಅಲ್ಲಿ ಮಾರುವವರು ಅವರೇ ಮಾಡಿದ್ರು, ದೇವಾಲಯವನ್ನು ಮಾಡಿದ್ರು ವ್ಯಾಪಾರ ಸ್ಥಳವಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ದೇವಾಲಯದ ಆಲಯದಲ್ಲಿ ಎಲ್ಲಾ ವಸ್ತುವನ್ನು ಮಾಡ್ಕೊಂಡ್ಬಿಡ್ತಿದ್ರು. ಹೆಂಗ ಮಾಡ್ತಿದ್ರಾಗನ ಕೆಲವು ಜನರು ಏನ್ ಗೊತ್ತಾ, ಅಲ್ಲಿ ಕ್ರಮ ಇತ್ತು, ದೇವರ ಆಲಯದಲ್ಲಿ ಕ್ರಮ ಇತ್ತು. ಏನು ಆ ಕ್ರಮ ಅಂತ ನೋಡಿದ್ರಾಗಿನ, ಒಂದು ವೇಳೆ ನಿನ್ ಗಂಡು ಮಕ್ಕಳು ಹುಟ್ಟಿದ್ರಾಗಿನ ಒಂದು ಪರವಾಗಿ ತರಬೇಕು, ನೀನೊಂದು ಪಾಪ ಮಾಡಿದ್ರಾಗಿನ ಒಂದು ಕುರಿ ತರಬೇಕು, ಮತ್ತೆ ಕೆಲವೆಲ್ಲ ಒಂದು ಅಲ್ಲಿದ್ದು. ಆ ಕ್ರಮದ ಪದ್ಧತಿ ಪ್ರಕಾರ ಜನರ ಮಧ್ಯೆ ಗೊತ್ತಾ, ತಮ್ಮ ಪಾಪದ ಅರಿವು ಗೊತ್ತಾದಾಗ ದೇವರ ಆಲಯಕ್ಕೆ ಆ ಪ್ರಾಣಿಗಳನ್ನು ತಕೊಂಡು ಬರ್ತಿದ್ರು, ಪ್ರಾಣಿಗಳನ್ನು ಅಥವಾ ದವಸದಾನ ತಕೊಂಡು ಬರ್ತಿದ್ರು. ಆದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ದೇವರ ಆಲಯದಲ್ಲಿರುವಂತಹ ವಸ್ತುಗಳನ್ನು ಇವರು ವ್ಯಾಪಾರ ಮಾಡ್ತಿದ್ರು. ವ್ಯಾಪಾರ ಮಾಡೋದನ್ನು ಕಂಡಾಗ ಯೇಸು ಸ್ವಾಮಿ ವಾಕ್ಯ ಆತನು ಗದರಿಸುವುದನ್ನು ಕೋಪಗೊಂಡನೆಂಬುದಾಗಿ. ಕೋಪಗೊಂಡನು, ಆದ್ರೆ ಯಾರನ್ನು ಹೊಡಿಲಿಲ್ಲ. ಆತೇಮಂತ ಗೊತ್ತಾ, ಆತನು ಏನ್ ಮಾಡ್ತಾ ಅವೆಲ್ಲವನ್ನು ಬಿಡಿಸಿ ಹೊರಗೆ ನೂಗ್ಬಿಟ್ಟ, ಎಲ್ಲರನ್ನು ನೂಗ್ಬಿಟ್ಟ. ಎಲ್ಲರೂ ನೂಕಿ ಆತನು ದೇವರ ಆಲಯವನ್ನು ಸ್ವಚ್ಛ ಮಾಡ್ತಾ. ನಮ್ಮ ಕೋಪ ಇನ್ನೊಬ್ಬ ವ್ಯಕ್ತಿಯನ್ನು ಅದು ಸರಿಪಡಿಸುವುದಾಗಿರಬೇಕು. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ. ನಿನ್ನ ಬಾಯಿ ಸರಿ ಇರಲಿ. ಯಾಕಂದ್ರೆ ಅನೇಕ ಸಾರಿ ಇದೇ ಬಾಯಿಂದ ನಾವು ಕೆಲವು ಸಾರಿ ಕೋಪದಿಂದ ಬಂದಾಗ ಅನೇಕ ವಿಷಯ ಮಾತಾಡ್ತಿರ್ತೀವಿ. ಅದರಿಂದ ನಮ್ಮ ಮನೆಗೆ ನಾವೇ ಶಾಪ ತಂದಾಕೊಳ್ತೀವಿ. ನಮ್ಮ ಮನೆಗೆ ನಾವೇ ಶಾಪ ತಂದಾಕೊಳ್ತೀವಿ. ಅದರಿಂದ ನಮ್ಮ ಮಕ್ಕಳು ಪಾಪಕ್ಕೆ ಪ್ರೇರೇಪಣೆ ನಾವೇ ಆಗ್ತೀವಿ. ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ ನಾವೇ. ಕೆಲವು ಸಾರಿ ನಮ್ಮ ಮಕ್ಕಳು ಸಾಯಲಿಕ್ಕೆ ಕೂಡ ಕಾರಣ ನಾವಾಗ್ತೀವಿ. ಜಾಗ್ರತೆ. ಹಲ್ಲೆಲೂಯ. ಒಂದ್ ಮಾತು ಹೇಳ್ಬಾರ್ದು, ಹೇಳ ಒಂದ್ ಮಾತು ಹೇಳ್ಬಾರ್ದು, ಹೇಳ. ಒಂದ್ಸಾರಿ ಒಬ್ಬ ತಂದೆ ಅಂತಿದ್ದಂತ, ಲೇ ನೀನ್ ದರಿದ್ರನ ಮಗನೇ, ದರಿದ್ರನ ಮಗನೇ, ನನಗೆ ದರಿದ್ರ ಹುಟ್ಟಿಯ, ನೀನು ಬಹಳ ದರಿದ್ರಲ್ಲ, ನನಗೆ ನೀನು ಎಲ್ಲನ ಬದಿ ಸಾಯಬಾರ್ದು, ನೀನ್ ಸತ್ತೋಗು 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 ಅಂತಿದ್ದಂತ. ನೀನ್ ಸಾಯ್ದ ನಾನು ನನ್ನನ್ನು ಸಾಯಿಸ್ಬಿಡ್ತೇನೆ ಎಂಬುದಾಗಿ ಹೇಳ್ತಾನಂತ. ಒಂದ್ ದಿವಸ ಮಗ ಏನ್ ಮಾಡೋದು ಗೊತ್ತಾ, ನಮ್ಮಪ್ಪ ಯಾವಾಗಲೂ ನನ್ನ ಕೋಪದಿಂದ ಯಾವಾಗ ಸಾಯಿ ಅಂತಾನ ಅಂತೇಳಿ ಅವನ್ನೇ ಯಾವಾಗ ಟ್ರೈನ್ಗಾಗಿ ಬಿಡಿಸಿದ್ಬಿಟ್ಟು. ಮಗ ಸಾಯಿ ಕಾರಣ ಯಾರು ಗೊತ್ತಾ? ತಂದೆಯ. ಒಂದ್ಸಾರಿ ಒಬ್ಬ ಯಾರೊಬ್ಬ ತಾಯಿ ಅನ್ಲಂತ, ಏನಂತೇಳಿ ಹೋಗಿ ನಾಚಿಕೆ ಸೊಳ್ಳೆ ಹೋಗಿ ಅವಂತ ಇನ್ನೊಂದು ಯಾರ ಮಲಗು ಹೋಗಂತ ಅನ್ಲಂತ. ಎಂತ ಮಾತಿದ್ದು ಅಂದ್ರೆ, ನಮ್ಮ ಮಕ್ಕಳಿಗೆ ಯಾರು ನಾವು ಪ್ರೇರೇಪಣೆ ಮಾಡ್ತಾ ಇದೀವಿ? ಪಾಪ ಮಾಡ್ಲಿಕ್ಕೆ ಯಾರು ಪ್ರೇರೇಪಣೆ ಮಾಡ್ತಿರೋದು? ಯಾರು? ತಂದೆ ತಾಯಿಗಳು. ಪಕ್ಕ ಮನೆಯವರಲ್ಲ, ಆ ಮನೆ ಹುಡುಗಲ್ಲ, ಈ ಮನೆ ಹುಡುಗಲ್ಲ. ಯಾರು ಪ್ರೇರೇಪಣೆ ಮಾಡ್ತಿರೋದು? ನಿನ್ನ ಬಾಯಿ ಸರಿ ಇರಲಿ, ಬಾಯಿ ಸರಿ. ನಾನು ಅದಕ್ಕೆ ಮೊದಲೇ ಹೇಳಿದೆ, ನಾನು ಮಾತಾಡ್ತಾ ಮಾತುಗಳು ಅನೇಕ ಚುಚ್ಚುತ್ತವೆ ಎಂಬುದಾಗಿ. ನಾನು ಮಾತಾಡ್ತಾ ಇಲ್ಲ, ದೇವರ ಪರಿಶುದ್ಧಾತ್ಮದಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ನಾನು ದೇವರ ಸಮ್ಮುಖದಲ್ಲಿ ಸಿದ್ಧಪಡಿಸಿದ ವಾಕ್ಯ. ನೋಡ್ರಿ, ಎಷ್ಟು ಸಾರಿ ನಾವು ದೇವರ ಮಕ್ಕಳು, ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಕೋಪ ಪಡು, ಕೋಪದಲ್ಲಿ ತಪ್ಪಿಲ್ಲ. ಆದ್ರೆ ಪಾಪಕ್ಕೆ ನೀನು ಪ್ರೇರೇಪಣೆ ಕೊಡಬೇಡ. ಅದನ್ನು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕೋಪ ಪಟ್ಟವರು ಏನಾಗಿದ್ದಾರೆ ಎಂಬುದಾಗಿ.
ಒಂದು ಮಾತು ಓದೋಣ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ರಿಂದ 20ರವರೆಗೆ ಓದಪ್ಪ, 21ರವರೆಗೆ. ಅದಕ್ಕನ ಮೊದಲು ಅರಣ್ಯಕಾಂಡ 20ನೇ ಅಧ್ಯಾಯ 10ರಿಂದ 13 ಓದ್ರಿ. ಅರಣ್ಯಕಾಂಡ 20ನೇ ಅಧ್ಯಾಯ 10ರಿಂದ 13. ಸ್ಪಷ್ಟವಾಗಿ ಹೋದ್ರಿ, ನಿಧಾನವಾಗಿ. ಆರೋನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆ ಎದುರಾಗಿ ಕೂಡಿಸಿ ಅವರಿಗೆ, ಏ ದ್ರೋಹಿಗಳೇ ಹೇಳ್ರಿ, ನಾವು ಈ ಬಂಡೆಯೊಳಗಿಂದ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಏನೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು, ಯಾವ ಬಂಡೆ, ಎಷ್ಟಾರೆ, ಓದ್ಪಾ. ಆ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು, ಆ ಪಶುಗಳು ಕುಡಿದರು. ಆಗ ಇಲ್ಲಿ ವಾಕ್ಯ ಗಮನಿಸ್ರಿ, ಪ್ರತಿಯೊಬ್ಬರು ಗಮನಿಸಿ. ಆಗ ಯೆಹೋವನು ಮೋಶೆ ಮತ್ತು ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದ ಒಳಗಡೆ ನೀವು ಕರ್ಕೊಂಡು ಹೋಗ್ಕೊಡ್ತಿದ್ದೆ. ಹೇಳ್ದನು, ಏನಾಯ್ತು? ನೋಡ್ರಿ, ದೇವಕತ್ತ ದೇವರ ಮನೆಯಲ್ಲಿ ಮೋಶೆ ಸಾತ್ವಿಕನಂತೆ. ಮೋಶೆ ಸಾತ್ವಿಕನು. ಸಾತ್ವಿಕನು ಅಂದ್ರೆ ಏನ್ ಗೊತ್ತಾ? ಸಮಾಧಾನದ ವ್ಯಕ್ತಿ. ದೇವರ ಮನೆಯಲ್ಲಿ ಮೋಶೆ ಸಮಾಧಾನದ ವ್ಯಕ್ತಿ. ದೇವರನ್ನೇ ಸಮಾಧಾನ ಪಡಿಸ ಅನೇಕ ಸರಿ. ದೇವ ಕೇಳ್ತ ನೋಡಿ, ಹೇಳ್ತಾನ, ಮೋಶೆ ಸ್ವಲ್ಪ ಸರ್ಕು, ನೀನು ಸ್ವಲ್ಪ ಸರ್ಕೋ. ಈ ನನ್ನ ಮಕ್ಕಳ ಎಷ್ಟು ನನ್ನ ರೇಗಿಸ್ತಾರ ನೋಡ್ತೇವೆ, ನೀನು ಸ್ವಲ್ಪ ಸರ್ಕೋ. ಇವರೆಲ್ಲ ನಾನು ಇಲ್ಲಿ ಈ ಅನ್ನದಲ್ಲಿ ನಾಶ ಮಾಡ್ತೇನೆ, ನಿನ್ನಿಂದ ನಾನು ಹೊಸ ಜನಾಂಗ ಬರ್ತೇನೆ. ದೇವ್ರು ಹೇಳುವಾಗ ಮೋಶ ಅಂತಾನ, ಸ್ವಾಮಿ ಅಪಾತ ತಪ್ಪು ಮಾಡಬೇಡಪ್ಪ, ತಪ್ಪು ಮಾಡಬೇಡ. ಅವ್ರು ನಿನ್ನ ನಂಬಿ ಬಂದಿಲ್ಲ, ನನ್ನ ನಂಬಿ ಬಂದಿದ್ದಾರೆ, ನನ್ನ ಮಾತು ನಂಬಿ ಬಂದಿದ್ದಾರೆ. ಸ್ವಾಮಿ ಅವ್ರನ್ನ ಕ್ಷಮಿಸು, ಸ್ವಾಮಿ ಅವ್ರನ್ನ ಕ್ಷಮಿಸು. ಆದ್ರೆ ಅಂತ ಅದೇ ಮೋಶೆ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಒಂದು ಉಗ್ರತೆಯನ್ನು ಕಳ್ಕೊಂಡ್ಬಿಟ್ಟ, ತನ್ನ ಧೀರತೆಯನ್ನು ಕಳ್ಕೊಂಡ್ಬಿಟ್ಟ. ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಅವನಿಗೆ, ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಏನ್ ಮಾಡ್ಬಿಟ್ಟ? ಎಲ್ಲಾ ಇಸ್ರಾಯೇಲರ ಮುಂದೆ ಅವ್ರಿಗೆ ನೀರು ಬೇಕಾಗಿರ್ತಾವ. ಅವ್ರು ಯಾವಾಗಲೂ ಅವ್ರ ಕೆಲಸ ಏನ್ ಗೊತ್ತಾ? ಟೀಕ್ಸದೆ, ರೇಗ್ಸೋದೆ. ಏನ್ ಪಾಸ್ಟ್ರ್ ಬರೀ ನಮ್ಮ ಬಗ್ಗೆ ಮಾತಾಡ್ತಾನೆ, ಬರೀ ನಮ್ಮನ್ನು ಟೀಕಿಸ್ತಾ ಇರ್ತಾನೆ, ಬರೀ ಮೋಶನ ಬಗ್ಗೆ ಹಿಂಗ್ ಮಾತಾಡ್ತಾನೆ. ಇವನೊಬ್ಬನು ಬಂದ, ನಾವು ಐಗುಪ್ತ ದೇಶ ಚೆನ್ನಾಗಿದ್ದೀವಿ, ಅಲ್ಲಿಂದ ಕರ್ಕೊಂಡ್ ಬಂದ, ನೋಡ್ತೇವೆ, ಇಲ್ಲಿ ನೋಡ್ತೇವೆ, ನೀವು ಅಣ್ಣದಲ್ಲಿ ನೋಡ್ತೇವೆ, 40 ವರ್ಷ ಆಯ್ತು ನಾವು ಹೋಗ್ತಾ ಇದ್ದೇವೆ, 20 ವರ್ಷದಿಂದ ಹೋಗ್ತಾ ಇದ್ದೇವೆ, ಆದ್ರೆ ನಮ್ಗೆ ಅಣ್ಣ ಕನ್ನಡ ದೇಶ ಬರ್ತಾ ಇಲ್ಲ. ಈ ಒಬ್ಬ ಮೋಶ ಒಬ್ಬನು, ಆ ದೇವ್ರಂತ ಆತೊಬ್ಬನು. ಇವ್ರಿಬ್ಬರಿಂದ ನಮ್ಮ ಜೀವನ ಹಂಗ ಆಗ್ಬಿಡ್ತು. ಪದೇ 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 ಅದೇ ಗುಳಾಟ ನೋಡಿ 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 ಮೋಶೆಗೆ ಏನಾಯ್ತು? ರಿಸ್ಕ್ ಆಗ್ಬಿಡ್ತು. ಒಂದ್ ದಿವಸ ದೇವ್ರು ಅವ್ರಿಗೆ ಒಂದು ಬಂಡೆ ಹತ್ರ ಬಂದ್ರು, ಅರಣ್ಯದಲ್ಲಿ ಒಂದು ಗುಡ್ಡದ ಹತ್ರ ಬಂದ್ರು. ಬಂಡೆ ಹತ್ರ ಬಂದಾಗ ಅವ್ರು ಕೇಳಿದ್ರು, ಮೋಶೆ ಎಲ್ಲಿ ನಿನ್ ದೇವ್ರೆಲ್ಲಿ? ನಿನ್ ದೇವ್ರೆಲ್ಲಿ? ನಮ್ಗೆ ಏನ್ ಬೇಕು ಇವಾಗ? ನೀರು ಬೇಕು, ನಮಗೆ ನೀರ್ ಬೇಕು, ನಮ್ಗೆ ಕುಡಿಯಕ್ ನೀರಿಲ್ಲ, ನಮ್ಗೆ ಅಲ್ಲಿ ಚೆನ್ನಾಗಿತ್ತು ನೀರು, ನದಿಗಳಿದ್ವು ಅಲ್ಲಿ, ನೀರ್ ಬೇಕಂದಾಗ ಮೋಶೆ ಸಿಟ್ಟು ಬಂದ್ಬಿಡ್ತು. ದೇವ್ರು ಇಷ್ಟು ಕಾರ್ಯ ಮಾಡಿದ್ರು ಕೂಡ ಇವ್ರು ಅರ್ಥ ಮಾಡ್ಕೊಂತ ಅಲ್ಲ. ಲೇ, ನೀವ್ ಹಿಂಗ್ ಮಾಡ್ತೀರಾ, ಸರಿ ಬರ್ರಿ ಬಡ ಹತ್ರ ಬರ್ರಿ ಎಂಬುದಾಗಿ ಮಾಡಿದ ಗೊತ್ತಾ?
ದೇವರು ಅಭಿಷೇಕಿಸಿದ ಕೋಲನ್ನು ತೆಗೆದುಕೊಂಡು ಬಂದ. ದೇವರು ಹೇಳಿದ, ಮೋಶೆ, ಆ ಬಂಡೆ ಒಟ್ಟಿಗೆ ಮಾತನಾಡು ಮಗನೇ, ಬಂಡೆ ನೀರು ಕೊಡ್ತತ್ತ, ನೀನು ಮಾತಾಡಿದ ಸಾಕು ಬಂಡೆ ನೀರು ಕೊಡ್ತತ್ತ ಅಂತ ದೇವರು ಹೇಳಿದ್ರೆ, ಕೋಪದಿಂದ ಅವನೇನ್ ಮಾಡ್ದ ಗೊತ್ತಾ, ಅವನು ಆ ಬಂಡೆಗೆ ಸಿಟ್ಟಿಂದ ಆ ಕಟ್ಟಿಗೆ ತಗೊಂಡು ಹೊಡೆದ, ಎರಡೇಟು ಹೊಡೆದ. ವಾಕ್ಯ ಹೇಳ್ತತ್ತ, ನೀರು ಕೊಡ್ತು, ಆದ್ರೆ ದೇವರ ಮಹಿಮೆಯನ್ನು ಅಲ್ಲಿ ಮೋಶೆ ಕಳೆದು ಬಿಟ್ಟ. ಕಣ್ಣನ್ ಗೊತ್ತಾ, ಸಿಟ್ಟಿನಿಂದ, ಕೋಪದಿಂದ. ಕೋಪ ಮಾಡಬೇಕಾದರೂ ಪಾಪ. ನಿನ್ನ ಕೋಪ ಎಷ್ಟೊತ್ತಿರ್ಬೇಕಂತ? 10 ವರ್ಷ, 20 ವರ್ಷ. ಹಾವಿನ ವಿಷ. ಕೆಲವು ಜನ ಹಾವುಗಳಾಗಿರ್ತಾರ್ರಿ, ಹಾವುಗಳಾಗಿರ್ತಾರ. ನಾನಂತೂ ಅವನು ಬಿಡಂಗಿಲ್ಲ. ನೋಡ್ಕೊಂತಿ ಒಂದು ಕಣ್ಣು. ಏನ್ ನೋಡ್ಕೊಂತಿ? ಏನ್ ನೋಡ್ಕೊಂತಿ? ಒಂದು ಮಾತು ಹೇಳ, ಅನೇಕ ಕುಟುಂಬಗಳು ಕೆಟ್ಟು ಹೋಗ್ಲಿಕ್ಕೆ ಕಾರಣ ಏನ್ ಗೊತ್ತಾ? ನಮ್ಮ ಕೋಪಗಳು, ನಮ್ಮ ಕೋಪ, ನಮ್ಮ ಕೋಪ. ವಾಕ್ಯ ಹೇಳ್ತಾ, ಗಂಡ ಹೆಂಡತಿಯ ಜಗಳ, ಗಂಡ ಹೆಂಡತಿರ ಒಂದು ವಾದ ವಿವಾದಗಳು, ಹೊಡೆದಾಟಗಳು, ಉಂಡು ತಿಂದು ಮಲಗುವವರೆಗೆ. ಕೀರ್ತನೆ ಹೇಳ್ತಾ, ದೇವರ ಕೋಪವೂ ಕೂಡ ಸಂಜೆವರೆಗೆ. ಬೆಳಿಗ್ಗೆ ಎದ್ದಷ್ಟೊಳಗೆ ಮತ್ತೆ ನೂತನವಾಗಿ ಹೊಸ ಕೃಪೆ ಮನುಷ್ಯ ಮೇಲೆ ಬರ್ತದೆ. ಮನುಷ್ಯರ ಮೇಲೆ. ನಿನ್ನ ಕೋಪ, ನಿನ್ನ ಕೋಪ, ನಿನ್ನ ಉಗ್ರತೆ ನಿನ್ನ ಮನೆಯನ್ನು ಹಾಳು ಮಾಡ್ತತೆ. ಕೋಪ ಮಾಡು, ಆದ್ರೆ ಆ ಕೋಪ ಎಲ್ಲಿವರೆಗೆ ಇರಬೇಕು? ಉಂಡು ತಿಂದು ಮಲಗೋವರೆಗೆ. ಹಲ್ಲೆಲೂಯಾ. ಆ ಕೋಪ ಆಗ್ಲಿ, ಆ ಕ್ರೋಧ ಆಗ್ಲಿ, ದೇವರ ಸನ್ನಿಧಿಯನ್ನು ದೂರ ಮಾಡಬಾರದು. ದೇವರಿಂದ ಅದು ನಿನ್ನನ್ನು. ಅನೇಕ ಯವನಸ್ಥರ ಹೇಳಿಕ್ಕೆ ಇಷ್ಟಪಡ್ತೀನಿ ಕೇಳ್ರಿ. ಯಾವಾಗ ನೀನು ಕೋಪ ಪಟ್ಟು ನೀನು ಬಹಳ ಯೋಚನೆ ಮಾಡದೆ ಮಾತಾಡ್ತೀಯೋ, ನಿನ್ನನ್ನು ದೇವರಿಂದ ದೂರ ಮಾಡ್ತತಿ. ದೇವರಿಂದ ಒಂದು ನಾವು ಮರಿತೇವೆ. ನನ್ನನ್ನು ಮಾತಾಡ್ಬಿಟ್ಟೆ, ನನ್ನನ್ನು ಜಗಳ ಬೇಡ್ಬಿಟ್ಟೆ, ಬೆಳಿಗ್ಗೆ ಜಗಳ ಆಡದೆ ಸಾಯಂಕಾಲ ಮತ್ತೆ ಕುತ್ಕೊಂಡು ಎಲ್ಲ ಮನೆ ಕೂತ ತುಂಬಾ ಊಟ ಮಾಡ್ತಿರ್ತಿ, ಬೈಲಲ್ಲಿ ಕೂತ್ಕೊಂಡು. ಪಕ್ಕ ಮನೆ ಏನ್ ಮಾಡ್ತಾ ಗೊತ್ತಾ, ನೋಡ್ತಿರ್ತಾರ. ಪಕ್ಕ ಮನೆ ಹೇಳ್ತಾರ, ಇವ್ರೇನ್ ದೇವ್ರ ಮಕ್ಕಳು ಇವರು, ಇವ್ರೇನು. ನಿನ್ನ ಜಗಳ 4 ಗೋಡೆ ಮಧ್ಯದಲ್ಲಿ ಇರ್ಬೇಕು, ನಿನ್ನ ಕೋಪ 4 ಗೋಡೆ ಮಧ್ಯದಲ್ಲಿ ಇರ್ಬೇಕು. ಚೌಕಟ್ಟು ದಾಟು ಹೊರಗೆ ಬಂತಂದ್ರೆ ಏನಾಯ್ತು? ಏನಾಯ್ತ? ದೇವರಿಗೆ ಅವಮಾನ. ಚೌಕಟ್ಟು ಒಳಗಡೆ ಇರಬೇಕು, ಬಾಗಿಲು ಒಳಗಡೆ ಇರಬೇಕು ನಿನ್ನ ಕೋಪ, ನಿನ್ನ ಉಗ್ರತೆ. ಎಲ್ಲವೂ ಕೂಡ ವಾಕ್ಯ ಹೇಳ್ತತ, ಕೋಪ ಮಾಡಬೇಕಾದರೂ ಓದ್ರಿ ಈ ಸಮಯದಲ್ಲಿ. ಪ್ರಸಂಗಿ ರೋಮಪುರದ ಪತ್ರಿಕೆ ಹೇಳಿದಲ್ಲ, 12ನೇ ಅಧ್ಯಾಯ 19-21. ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸಿದ ಆಗ್ಬಿಡ್ಬೇಕಂತ ದೇವ್ರಿಗೆ ಬಿಡ್ರಿ. ಯಾಕೆಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲ ಕೊಡ್ತೇನೆ. ಸಾಕು. ಪ್ರಸಂಗಿ 7:9. ಪ್ರಸಂಗಿ ಬರೆದ ಪುಸ್ತಕ 7ನೇ ಅಧ್ಯಾಯ 9ನೇ ವಚನ. ಭಕ್ತನಾದ ಸೊಲೊಮೋನ ಹೇಳ್ತಾರೆ ಮಾತು, ನಿನ್ನ ಮನಸ್ಸು ಕೋಪಕ್ಕೆ ಆತುರ, ಕೋಪಕ್ಕೆ ಮೂಢರ ಎದೆಗೆ ನೆಲೆ. ನೋಡ್ರಿ, ಕೋಪ
ನಿನ್ನ ಮನಸ್ಸಿಗೆ ಒಳ್ಳೆಯದಲ್ಲ. ಕೋಪ ನಿನ್ನ ಮನಸ್ಸಿಗೆ ಒಳ್ಳೆಯದಲ್ಲ. ಯಾವತ್ತಿನ ಕೋಪ ಅವತ್ತಿಗೆ ತಣ್ಣಾಗಬೇಕು. ಅದು ಉಗ್ರತೆಗೆ ಮಾರಬಾರ್ದು. ಇವತ್ತು ಅನೇಕ ಮನೆಗಳ ಕೆಟ್ಟೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ಮಾಡಿದ ಬಿರಿಯಾನಿ 10 ದಿನ ಬಿಟ್ಟು ತಿಂತಾರೆ. ಇದಕ್ಕೆ ಗೊತ್ತಾದನ ಅದು ಎಂತಾರ ಮಧ್ಯಾಹ್ನದ ಬಿಸಿಲಿಗಿಟ್ಟು ತಿಂತಾರ. ಇವತ್ತು ಮಾಡಿರ್ತಾರ ಬಿರಿಯಾನಿ 10 ದಿನ ಬಿಟ್ಟು ತಿಂತಾರ. ಹೆಂಗಿರ್ತ ಗೊತ್ತಾದ? ಹೆಂಗಿರ್ತ? ಒಳಗಡೆ ಕರೆ ಬೂಜಿ ಬೆಳೆದು, ಬಿಳಿ ಬೂಜು ಬೆಳೆದು ಎಲ್ಲ ಅದು ನಾತ ಹತ್ತಿ ಒಂದು ಕಾಳು ಸಿಗ್ತದಾರಲ್ಲೇ, ಏನು ಸಿಗಲ್ಲ ಅದ್ರಲ್ಲಿ. ಬರೀ ಏನು ಸಿಗ್ತಾ? ಆಯ್ತು, ಕುಡಿಬೇಕಂತ ಅಷ್ಟೇ. ಕುಡಿಗಳು ಬರ್ತದ. ಇವತ್ತು ಮಾಡಿದ ಬಿರಿಯಾನಿ ನಾಳೆ ತಿನ್ಬೋದು, ಆದರೆ 10 ದಿನ ಬಿಟ್ಟು ತಿಮ್ಮಕ್ ಬರ್ತಾ. ಹಂಗೆ ನಮ್ಮ ಸಾರಿ ಕೆಲಸ ರೀ, ಕೆಲಸ ಹಂಗೆ ಆಗತ್ತು. ನಿನ್ನ ಮನೆ ಕಟ್ಕೊಳ್ಬೇಕು ಆಸೆ ಪಡ್ತಾ ಇದೀಯಾ? ಕೋಪವನ್ನು ಅಡಗಿಸ್ಕೋ. ಎಲ್ಲಾದ್ರೂ ನೀನು ಕಟ್ಕೊಳ್ಬೇಕು ಆಸೆ ಪಡ್ತಾ ಇದೀಯಾ? ಕೋಪವನ್ನು ಅಣಗಿಸ್ಕೋ. ಕೋಪ ಕೆಲವು ಸಾರಿ ಪಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತತ. ಪಾಪ ಏನಾಗ್ತ? ಪ್ರಾಣಗಳು ಹೋಗ್ತವೆ. ಪ್ರಾಣಗಳು ಸತ ನೋಡ್ರಿ, ಕೋಪದಿಂದ ಏನಾದ? ಮೋಶೆ ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ. ಕೋಪದಿಂದ ಅನೇಕರು ಕೂಡ ಪರ್ಲಕ್ಕೆ ಹೋಗಕ್ಕಾಗಲ್ಲ. ಪರ್ಲಕ್ಕೆ ಹೋಗಕ್ಕ ಜಾಗ್ರತೆ. ನನ್ನ ಮಾತು ಓದೋಣ. 419:11. ಹಾಗೆ ಒಬ್ರು ಯಾರು? ಕೀರ್ತನೆ 37:8 ಓದ್ರಿ. 419:11 ಒಬ್ರು. ಕೀರ್ತನೆ 37:8. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ, ವಿವೇಕಗಳು ಏನ್ ಮಾಡ್ತಾನೆ ಗೊತ್ತಾ? ತಾಳ್ಮೆಂದಿರ್ತಾನೆ. ವಿವೇಕಗಳು ಅಂತ ತಾಳ್ಮೆಂದ ಕೋಪ ಪಡಂತ ಗೊತ್ತಾ? ವಿವೇಕದಿಂದ ಆಲೋಚನೆ ಮಾಡಂಗಿಲ್ಲ. ವಿವೇಕದಿಂದ ಆಲೋಚನೆ ಮಾಡಂಗಿಲ್ಲ. ಪರರ ಪರರ ದೋಷಗಳನ್ನು ಲಕ್ಷಿಸಿದೆ. ಅದು ಎಷ್ಟೇ ತಪ್ಪು ಮಾಡಿರ್ಲಿ ಲಕ್ಷ್ಯ ಮಾಡ, ಅದು ಅವನಿಗೆ ಭೂಷಣ. ಒಂದ್ ದಿವಸ ಏನ್ ಗೊತ್ತಾ? ಪಾಪ ತಪ್ಪು ಮಾಡ್ದವನೇ ಬಂದು ದಿವಸ ಬರ್ತಾನ, ನಾನು ಇನ್ನವತ್ತು ತಪ್ಪು ಮಾಡ್ಬಿಟ್ಟೆ, ನಿನ್ನ ಏನು ಅಂದಿಲ್ಲ, ಪರವಾಗಿಲ್ಲ ಬಿಡ್ರಿ, ನಾನು ಹೆಚ್ಚಿಸ್ಕೊಳ್ಳೋಕೆ ಹೇಳಂಗಿಲ್ಲ. ಒಂದ್ಸಾರಿ ನಮ್ಮ ಸಭೆಯಲ್ಲಿ ಆದ ಘಟನೆ. ನಂದು ಆಟೋ ಇತ್ತು, ಸುಮಾರು ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ಆಟೋ ಇತ್ತು. ಅದು ನಮ್ಮಮ್ಮ ಏನಂದ್ರೆ ಸೇವೆಯ ಜೊತೆಗಿರ್ಲಿ, ಏನಾದ್ರೂ ಒಂದು ದುಡಿತನ ಇರಬೇಕು, ಸೇವಕರಿಗೆ ಕಷ್ಟ ಇರ್ತದೆ ಎಂಬುದಾಗಿ ಇಸ್ಕೊಟ್ರು. ಒಬ್ಬ ನಮ್ಮ ಸಭೆ ವಿಶ್ವಾಸ ಮಾಡ್ದ, ಸತತವಾಗಿ 3 ತಿಂಗಳು ಅದನ್ನ ತಗೊಂಡದ. 2 ತಿಂಗಳ ಮೇಲೆ 3 ತಿಂಗಳು ತಗೊಂಡ ನಂತರ ಲಾಸ್ಟಿಗೆ ಆಟೋ ಆ ಹುಡುಗ ಕೈಯಲ್ಲಿ ಕಂಡ ಮಾಡ್ಬಿಡ್ತು ಗಾಡಿ. ಒಂದ್ಸಲ ಕೇಳಿದೆ, KEB ಅಲ್ಲಿ ಪಂಚರ್ ಆಗಿದ್ರೆ, KEB ಹತ್ರ ರೋಡಲ್ಲಿ ಸಂಕಲ್ ಅವ್ರಿಗೆ ಹಂಗೆ ಬಂದ. ನಾನು ಕೇಳಿದೆ. ನಂತರ ಒಂದ್ ದಿವಸ ಕೇಳಿದೆ, ಬೇಡಪ್ಪ ಬಿಟ್ಬಿಡ ಆಟೋ ಅಂತಂದೆ. ದುಡ್ಡು ಕೊಡ್ತೀಯಾ? ಕೊಡಪ್ಪ ಸಾಕು. ನನಗೆ ಸುಮಾರು 6,000 ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು. 6,000 ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು. ಕೊಡಬೇಕಾದ ಸಮಯದಲ್ಲಿ ಸ್ವಲ್ಪ ದುಡ್ಡು ಕೊಡಪ್ಪ ಅಂತಂದಾಗ, ಯಾವಾಗ ಫೋನ್ ಮಾಡಿದಾಗ, ಸ್ವಲ್ಪ ದುಡ್ಡು ಕೊಡಪ್ಪ, ಸ್ವಲ್ಪ ಕಳ್ಸಪ್ಪ, 2,000 ಕೊಡು ಸಾಕು, ನನಗೆ ಭಾಳ ಕಷ್ಟ ಐತೆ, 2,000 ಕೊಟ್ಟಿದ್ದ. ಸಾರ್ ಕೊಡ್ತೀನಿ ಅಂತ. ಒಂದ್ ದಿವಸ ನನಗೆ ಕುತ್ತಿಗೆ ಮೇಲೆ ಐತೆ, ಬೆಳಿಗ್ಗೆ ನಾನು 4,000 ರೂಪಾಯಿ ಕಟ್ಟಬೇಕು, ತಟ್ಕೊಳ್ಳಾರ್ದೆ ಊರಿಗೆ ಹೋಗಿನಿ. ಊರಿಗೆ ಹೋದ ಸಮಯದಲ್ಲಿ ಅವ್ರ ಊರಿಗೆ ಹೋಗಿ, ಅಪ್ಪ ಸ್ವಲ್ಪ ನಾನು ದುಡ್ಡು ಕೊಡ್ಬೇಕಲ್ಲ, ಸ್ವಲ್ಪ ಕೊಡು ಅಂತಂದ್ರೆಗಿನ, ಸಾರ್ ತಡ್ಕೊಂಡು ಸ್ವಲ್ಪ ದಿನ ಇರೋಕ್ಕಾಗಲ್ಲ, ಏನು ಹಂಗೆ ಬಂದ್ಬಿಡ್ಬೇಕು ಮನೆಗೆ ಅಂತಂದ. ಇಷ್ಟು ದಿನ ಆಯ್ತಲ್ಲಪ್ಪ, ವರ್ಷ ಆಯ್ತು ಕೊಟ್ಟು, ಗಾಡಿ ಕೊಟ್ಟು ನಿನ್ನ ಕೈಗ, ನೀವು ಗಾಡಿ ಬಿಟ್ಟೇ ಇಷ್ಟು ತಿಂಗಳಾಯ್ತಲ್ಲ ಅದ್ರಾಗಿನ. ಮತ್ತೆ ಲಾಸ್ಟಿಗೆ ಬೇರೆಯವ್ರು ಹೇಳಿದ್ರು, ಹಿಂಗಾದ್ರೆ ಕೊಡಂಗಿಲ್ಲ, ಪೊಲೀಸ್ ಹೊತ್ತಾಗ ಸ್ವಲ್ಪ ಬೈಬಲ್ಸ್ ಕೊಡ್ತಾನೆ ಅಂತ ಹೇಳಿ ನಾವು ಸುಮ್ಮನೆ ಹಂಗೆ ಓದಿವಿ. ಹೋದಾಗ ಒಬ್ಬ ಬೇರೆ ಪಾಸ್ಟರ್ ಇದ್ದು ಹೇಳಿದ್ರು, ನಮ್ಮ ಪರಿಚಯ ಪೊಲೀಸ್ ಇದಾರೆ, ಮಾತಾಡಿಸ್ತೀನಿ ಬಂದ ಕರೆದ್ರು. ಆ ಹುಡುಗನ ಕರೆದ್ರು, ನನ್ನ ಕರೆದಂದಾಗ, ಸರ್ ಹಿಂಗೆ ಆಟೋ ಸರ್, ಹೊಸ ಆಟೋ ಕೊಟ್ಟಿದ್ದೆ, ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿದೆ. ಅಂದಾಗ ಅವ್ರು ಕೇಳಿದಾಗ ಹುಡುಗ, ಹೌದು ಸರ್ ಕೊಟ್ಟಿದ್ದಾನೆ, ಇಲ್ಲ ಅಂದಿಲ್ಲ, ನಾನು ಬಾಡಿಗೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಎಷ್ಟು ದಿನ ಆಯ್ತು ಅಂತಂದಾಗ, ಸಾರ್ ಸುಮಾರು 1 8 ತಿಂಗಳಾಯ್ತು. ಪೊಲೀಸ್ ಬೈದ, ನಿನಗೆ ನಾಚಿಗೆ ಮಾನ ಮರದಿಲ್ಲ,
ಪಾಪ ಅವ್ರು ಏನೋ ಸೇವಕರಂತ ಕೊಡ್ಬೋದಲ್ಲ ದುಡ್ಡು ಅಂತಂದಾಗ, ಸರ್ ಕೊಡಕ್ ಆಗ್ಲಿಲ್ಲ ಸರ್, ಕೊಡ್ತೀನಿ ಸರ್. ಇನ್ನೇವಾಗ ಕೊಡ್ತಿ? ಪಾಪ ಅವ್ರಿಗೇನು ಕಷ್ಟ ಆಯ್ತು ಅಂತ ಅಂದ ಬೈದ. ಇನ್ಮೇಲೆ ಸರ್ ನಾನು ಇನ್ನೊಂದು ವಾರದಾಗ ರೆಡಿ ಮಾಡಿ ಕೊಡ್ತೀನಿ ಅಂತ ಅಂದ. ಅನ್ನಂತ ವ್ಯಕ್ತಿ ಹೊರಗಡೆ ಬಂದು ಅವ್ರ ಮಾಮನಿಗೆ ಫೋನ್ ಮಾಡಿ ಹೇಳ್ದ ಸಂಗನಕಾಲಲ್ಲಿ. ಏಮಂತ ಹೇಳಿದಾನೆ ಗೊತ್ತಾ? ಸಂಜೆ 4 ಗಂಟೆ 7 ಗಂಟೆಗೆ ನಾನು ಬಳ್ಳಾರಿಗೆ ಹೋಗಿದ್ದೀನಿ, 7-7:30 ಮಂದಿಗೆ. ನನ್ನ ಹೊಡಿಯಕ್ಕೆ ಮನುಷ್ಯರು ಕಳಿಸಿದ್ದಾನೆ. ನಾನು ಆ ಟೈಮಿಗೆ ಇಲ್ಲ. ನಾನು ಬರೋಷ್ಟರಲ್ಲಿ ಬಂದು ಜಗಳ ಮಾಡಿ ಹೋಗಿದ್ದಾರೆ ಅವರು. ಎಂತ ನಾಚಿಕೆ ಜನ ಗೊತ್ತಾ? ಮನೆಗೆ ಹೋದ ಸಮಯದಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಕೊಟ್ಟ ಕಾಣಿಕೆಯನ್ನು ಎತ್ತಾಕ್ ಹೋಗಿದ್ದಾರೆ. ಇಟ್ಟದ ಊಟ, ಸೇವಕರ ಗೌರವಿಸಿದ ಊಟ, ನಮ್ಮ ಮನೆಗೆ ಊಟಕ್ಕೆ ಬಂದ ನೀವು ಎಂಬುದಾಗಿ ಎತ್ತಕ್ ಹೋಗಿದ್ದಾರೆ. ಲಾಸ್ಟಿಗೆ ದೇವ್ರು ನೋಡ್ಕೊಳ್ತಾನೆ ಬಿದ್ದಾಗ ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಆಗ್ಬಿಟ್ಟು ಸ್ವಲ್ಪ ದಿನ ಸುಮ್ಮನೆ ಆದೆ. 1 ವರ್ಷ ಆಯ್ತು, 1.5 ವರ್ಷ ಆಯ್ತು. ಒಂದ್ ದಿವಸ ಅವ್ರ ಹೆಂಡತಿ ಫೋನ್ ಮಾಡಿದ್ಲು. ಸರ್ ನಾನು ಸಾರ ಅಂತಂದ. ಆಯ್ತಮ್ಮ ಗೊತ್ತಾಯ್ತು ನನಗೆ ಗೊತ್ತು ಅಂತಂದಾಗ, ಸರ್ ಒಂದ್ಸಾರಿ ನಮ್ಮ ಹಾಸ್ಪಿಟ್ಲ್ ಹತ್ರ ಬರ್ರಿ ಸರ್ ಅಂತಂದಾಗ ನಾನು ಹಾಸ್ಪಿಟ್ಲ್ ಹತ್ರ ಹೋದೆ. ಸರ್ ದಯಮಾಡಿ ಯಾರಿಗೆ ಹೇಳ್ಬೇಡ್ರಿ, ಇದು ನನ್ನ ದಶಂಭಾಗ ಎಂಬುದಾಗಿ. ದಶಂಭಾಗ ಯಾಕಮ್ಮ ಅಂತಂದೆ. ಇಲ್ಲ ಸರ್, ನನ್ನ ಮನೆಗೆ ನಾನು ಕೊಡಬೇಕೆಂಬುದಾಗಿ ದಶಂಭಾಗ ಕೊಟ್ಟ ನಂತರ ಕೇಳಲು, ಸರ್ ನನ್ನ ಗಂಡನ ಕ್ಷಮಿಸ್ರಿ, ನಮ್ಮ ತಂದೆನ ಕ್ಷಮಿಸ್ರಿ, ನಮ್ಮ ಮನೆಯವರನ್ನ ಕ್ಷಮಿಸ್ರಿ ಎಂಬುದಾಗಿ. ಯಾಕಂದ್ರೆ ಈಗ ಸರ್ ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಿದ್ದಾರೆ. ನೀನು ಜೀವನ ಮಾಡ್ಲಿಕ್ಕೆ ಕೊಟ್ಟಿದ್ದೀಯಾ, ಆದರೆ ಅವರು ಹಂಗೆ ಮಾಡಿದ್ದಾರೆ ಎಂಬುದಾಗಿ. ಆದ್ಮೇಲೆ ಆಯ್ತು ಬಿಡಮ್ಮ, ಬಿಟ್ಟುಬಿಡು, ಇಲ್ಲಿಗೆ ಬಿಟ್ಟುಬಿಡು, ನಾವತ್ತೇ ಮರ್ತು ಬಿಟ್ಟೆ, ಅದರ ಆಗುತ್ತು. ಅದಾದ ನಂತರ ಒಂದ್ ದಿವಸ 1-2 ಸಲ ನಮ್ಮ ಚರ್ಚಿಗೆ ಬಂದ್ಲು. ಒಂದ್ ದಿವಸ ಗಂಡ ಫೋನ್ ಮಾಡ್ದ. ಸರ್ ನಾನು ಸರ್ ಏನಪ್ಪ ಆರಾಮಿದೆಯಾ ಅಂತ ಅಂದಾಗ, ಆರಾಮಿದ್ದೀನಿ ಸರ್. ಸರ್ ನಮ್ಮ ತಂಗಿಗೆ ಆರಾಮಿಲ್ಲ, ಶುಗರ್ ಬಂದತ್ತ, ಆಕಿ ಸಾಯ್ಲಿಕ್ಕೆ ಇದ್ದಾಳೆ, ಒಂದ್ಸರಿ ನಿಮ್ಮ ಚರ್ಚಲ್ಲಿ ಬಂದು ನಿದ್ದೆ ಮಾಡ್ಬೋದಾ ರಾತ್ರಿ ಅಂತ ಅಂದಾಗ, ಬರ್ರಿ ಬಂದು ನಿದ್ದೆ ಮಾಡು ಅಂತ ಬಂದಾಗ, ರಾತ್ರಿ ಪಾಂಟಿಗೆ ಮೇಲೆ ಚರ್ಚ್ ಬಂದ ಕೂತ್ಕೊಂಡು, ಸರ್ ಆ ಕೋಪ ಚಿಕ್ಕ ಮೇಲೆ ನಿನ್ನ ಮೈಯಲ್ಲಿ ಮನಸ್ಸು ಮೇಲೆ ಇಟ್ಕೊಬೇಡ ಸರ್ ಅಂತ ನಾನಂದೆ. ಆ ಕೋಪ ಇದ್ರೆ ಯಾವತ್ತನ ಕರಿತಿದ್ದೀನಿ ನಿನ್ನ, ನಾನು ಆ ಕೋಪ ಬಿಟ್ಟಿದ್ದಕ್ಕೋಸ್ಕರ ನಿನ್ನ ದೇವ್ರ ಮಂದಿರದ ಮಲ್ಕೊ ಅಂತ ಹೇಳಿದೆ. ಅದಿನ ರಾತ್ರಿ ಬಂದು ಕಣ್ಣೀರಿಂದ ಹೇಳ್ತಾನೆ, ಸರ್ ನನ್ನ ಕ್ಷಮಿಸ್ರಿ, ನಿನ್ ದುಡ್ಡು ಕೊಡೋಕ್ಕಾಗಿಲ್ಲ, ನಾನು ಕೇಳಿ ನನಗೆ ದುಡ್ಡು ಬೇಕಾಗಿದ್ದಿಲ್ಲ, ಆದರೆ ನಿನ್ನ ಮರ ತೆಗೆದಲ್ಲ, ಅದು ಬಹಳ ಪ್ರಾಮುಖ್ಯವಾದದ್ದು. ಅವತ್ತಿಂದ ಇವತ್ತುವರೆಗೆ ಅವ್ರು ಕೆಲಸ ಅನುಭವಿಸ್ತಾ ಇದಾರೆ ಅದರ ವಿಷಯ. ಪ್ರೇರಿ, ನಾವು ಯಾರಿಗಾದರೂ ಕೋಪದಿಂದ ನಾವು ಶಾಪ ನುಡುತ್ತೀವೋ, ಅಭಿಷಕ್ತರ ಬಗ್ಗೆ ನಾವು ಯಾರಿಗಾದರೂ, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ಹೆತ್ತವರಾಗಿರ್ಬೋದು, ನಮ್ಮ ಬಂಧು ಬಳಗಾಗಿರ್ಬೋದು, ಆದರೆ ಅದು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಲ್ಲ, ಸದಾ ನಮ್ಮ ಮನೇಲಿ ಹಾಗೆ ಕೋಪ ಮಾಡು, ಆದರೆ ಪಾಪವನ್ನು ಕೋಪದಿಂದ ಏನ್ ಮಾಡ್ದ? ಕಟ್ಟಿಗೆ ಎತ್ತಿದ, ಹಾಕಿದ, ಬಂಡೆನ ಹೊಡಿತು, ನೀರು ಬಂದು ದೇವರಿಗೆ ಅವಮಾನ ಆಯ್ತು. ದೇವಂತನ, ಮಗನೇ ನೀನು ಅವ್ರಿಗೆ ನೀರು ಕೊಟ್ಟೆ, ಏನ್ ಮಾಡ್ದ? ನನ್ನನ್ನು ಹೀಯಾಳಿಸಿ ನೀನು ಅವರಿಗೆ ನೀರು ಕೊಟ್ಟೆ, ಏನ್ ಕಾಪಾಡಿದೆ ನೀನು ನನ್ನ ಗೌರವ? ದೇವ್ರು ಕೇಳ್ತಾನೆ. ಅದಕ್ಕಾಗಿ ನಾವು ಬಹಳ ಜಾಗ ಓದ್ರಪ್ಪ, ಕೀರ್ತನೆ 37:8. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಕೊಳ್ಳಬೇಡ, ಕೆಡುಕಿಗೆ ಕಾರಣವಾದಿತ್ತೆ. ಕೆಟ್ಟದಕ್ಕೆ ದಾರಿ ತೋರಿಸುತ್ತಾ? ಕೆಟ್ಟದಕ್ಕೆ ಅದು ದಾರಿ ತೋರಿಸುತ್ತ. ಅವ್ರು ಹಂಗೆ ಮಾಡಲ್ಲ, ನಾನು ಬಿಡಂಗಿಲ್ಲ. ಅಣಗಿಸ್ಕೊ. ಎಷ್ಟು ಅಣಗಿಸ್ಕೊಳ್ತೀಯೋ ಅಷ್ಟು ನೀನು ಬೆಳಿತೀಯ. ಹಲ್ಲೆಲೂಯಾ. ಅಣಗಿಸಿಕೊಂಡಷ್ಟು ನೀನು ಬೆಳಿತೀಯ, ಅಷ್ಟು ದೊಡ್ಡನಾಗ್ತೀಯ. ನೀನು ಎಷ್ಟು ರೋಷಗಳಾಗ್ತೀಯೋ ಅಷ್ಟು ನೀನು ಕೀಳಾಗ್ತೀಯ. ಕೋಪ ಮಾಡು, ನಿನ್ನ ಕೋಪ ಇನ್ನೊಬ್ಬರಿಗೆ ದಾರಿ ತೋರಿಸ್ಬೇಕು. ಹಲ್ಲೆಲೂಯಾ. ಇನ್ನೊಂದು ಪ್ರಾಮುಖ್ಯವಾದ ಅಂಶ ಇದೆ, ನಾನು ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಇದು ಬಹಳ ಪ್ರಾಮುಖ್ಯವಾದದ್ದು. ಓದಪ್ಪ, ಎಫೆಸೀಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 28ನೇ ವಚನ, 27-28. ಸೈತಾನನಿಗೆ ಕೆಳಗ ಕಳವು,
ಕಳವು ಮಾಡುವವನು ಯಾವುದೊಂದು ಆ ಆ ಸಾಕು. ಮೂರನೇದು ಕಳ್ಳತನ. ಮೂರನೇದು ಕಳ್ಳತನ. ನೋಡ್ರಿ, ಬಹಳ ಪ್ರಾಮುಖ್ಯದ ವಿಷಯ ಎರಡು ಹೇಳಿದ್ದೇನೆ. ಮೊದಲದು ಬಂದು ಸುಳ್ಳು, ಎರಡನೇದು ಬಂದು ಕೋಪ, ಮೂರನೇದು ಬಂದು ಕಳ್ಳತನ. ಕಳ್ಳತನ ವಿಮೋಚನೆ ಕಾಂಡ 20ನೇ ಅಧ್ಯಾಯ 15ನೇ ವಚನ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 15ನೇ ವಚನ. ಏನ್ ಮಾಡ್ಬಾರ್ದ? ಕದಿಯ. ನೋಡ್ತೇವೆ ಕಳ್ಳತನ. ಕಳ್ಳತನ ಕೆಲವು ಸಾರಿ ಕಳ್ಳತನ ಅನೇಕರ ಜೀವನ ಹಾಳು ಮಾಡ್ತಾರೆ. ಕಳ್ಳತನ ಒಳ್ಳೇದಲ್ಲ. ಹಾಗೆ ಓದೋಣ, ಯಾಜಕಾಂಡ 19ನೇ ಅಧ್ಯಾಯ 11ನೇ ವಚನ. ಯಾಜಕಾಂಡ 19:11. ಕದಿಯಬಾರದು, ಮೋಸ ಮಾಡಬಾರದು. ಮೋಸ ಕಳ್ತಾನಿದ್ದ ಹಾಗೆ, ಮೋಸ ಕೂಡ ಕಳ್ತಾನಿದ್ದ ಹಾಗೆ. ನಮ್ಮೆಲ್ಲರಿಗೂ ಗೊತ್ತು ಕತೆ. ಒಂದೂರಲ್ಲಿ ಒಂದು ನಾಯಿ ಎರಡು ಕೋತಿಗಳಿದ್ವಂತೆ. ಎಲ್ಲರಿಗೂ ಗೊತ್ತು, ಒಂದು ನಾಯಿ ಎರಡು ಕೋತಿಗಳು. ಒಂದು ಕೋತಿ ಬಂದು ಒಂದು ಬ್ರೆಡ್ ತಗೊಂಬಂದಂತ. ಬ್ರೆಡ್ ತಗೊಂಬಂದಂತ ಇನ್ನೊಂದು ಕೋತಿ ಅಂತ ನನಗೆ ಕೊಡೋದು ಸ್ವಲ್ಪ ಅಂತ ಕೇಳ್ತಂತ. ಆಗ ಎರಡು ಗೊತ್ತಾ, ಕೋತಿಗಳು ಜಗಳ ಆಡ್ತದಂತ. ಜಗಳ ಆಡ್ತಿರುವಾಗ ಈ ನಾಯಿ ಹತ್ರ ಹೋದ್ವಂತ. ನಾಯಿ ನಾನು ಒಂದು ಕೆಲಸ ಮಾಡಿದ್ದೇನೆ, ನನಗೆ ಹೊಟ್ಟೆ ಹಸಿವಾಗ್ತದೆ, ಒಂದು ಬ್ರೆಡ್ ಸಿಕ್ತು, ನನಗೆ ಬ್ರೆಡ್ ತಗೊಂಬಂದಿದ್ದೇನೆ ಅಂತ. ಅದು ಇವನು ಕೇಳ್ತದ, ನನಗೆ ಸ್ವಲ್ಪ ಕೊಡು ಅಂತೇಳಿ. ನಾನು ಕೊಟ್ರೆಗಿನ ನನಗೆ ಇದಾಗ್ತತ್ತ. ಸರಿ, ನಮಗೆ ಏನು ನ್ಯಾಯ ಮಾಡೋಂಥದ್ದು ಹೋದಾಗ ಇವನೇನು ಮಾಡೋದು ಗೊತ್ತಾ, ನಾಯಿ ಒಂದು ತಗಡಿ ತಗೊಂಬಂದಂತ. ತಗಡಿ ತಗೊಂಬಂದು ಅದರಲ್ಲಿ ಒಂದು ಕಡೆ 3 ಪಾಲು ಭಾಗ, ಒಂದು ಕಡೆ ಪಾಲು ಭಾಗ ಇಟ್ಟಂತೆ. 4ನೇ ಭಾಗ ಒಂದು ಕಡೆ, 3 ಪಾಲು ಭಾಗ ಒಂದು ಕಡೆ ಇತ್ತಂತೆ. 3/4 ಭಾಗ ಒಂದು ಕಡೆ, 1/4 ಭಾಗ ಒಂದು ಕಡೆ ಇಟ್ಟಾಗ ತಗಡಿ ಎತ್ತಿದಾಗ ಅದು ಗೊತ್ತಾ, ಒಂದು ತಗಡಿ ಮೇಲೆ ಹೋಯ್ತಂತ, ಒಂದು ತಗಡಿ ಕೆಳಗೆ ಬಂತಂತೆ. ಅಲ್ಲೆಲ್ಲೆಲ್ಲೆಲ್ಲ ಇದು ಹಿಂಗೈತಲ್ಲ, ಹಿಂಗ್ ಬೇಡ, ಇದನ್ನ ಸರಿ ಸಮಾನ ಮಾಡ್ತೇವೆ ಎಂಬುದಾಗಿ ಏನ್ ಮಾಡ್ತದೆ ಗೊತ್ತಾ, ಆ ಒಂದು 3/4 ಭಾಗ ಇತ್ತಲ್ಲ ಅದರಲ್ಲಿ ಏನ್ ಮಾಡ್ತದೆ, ಸ್ವಲ್ಪ ಅರ್ಧಂತ ಅರ್ದು ನಾಯಿ ಅಂತ ಬಾಯಿಗೆ ಹಾಕೊಂಡ್ಬಿಟ್ಟಂತ. ಹಾಕೊಂಡ್ಬಿಟ್ಟು ಇವನೇ ಮಾಡ್ದ, ಮತ್ತೆ ತೂಕ ಮಾಡ್ದಂತ. ತೂಕ ಮಾಡಿದಾಗ ಮತ್ತೆ ಒಂದು ಮೇಲಕ್ಕೆ ಒಂದು ಕೆಳಗೆ ಬಂತಂತ. ಮತ್ತೆ ಮಾಡಿದ ಗೊತ್ತಾ, ಮತ್ತೆ ಅದು ಅರ್ಧ ಭಾಗ ಇದ್ದಿದ್ರಲ್ಲಿ ಮತ್ತೆ ಮಾಡಿದ ಗೊತ್ತಾ, ಅವನು ಆ 1/4 ಭಾಗಕ್ಕೆ ಹೆಚ್ಚಾಗಿ ಬಾಯಿ ಹಾಕೊಂಡ್ಬಿಟ್ಟಂತ. ಹಾಕೊಂಡ್ಬಿಟ್ಟು ಬಂದು ನೋಡ್ದೆ ಮತ್ತೆ ಎತ್ತಿದಾಗ ಮತ್ತೆ ಏನ್ ಮಾಡ್ದಂತ ಗೊತ್ತಾ, ಇಲ್ಲಿವರೆಗೆ ಕೆಳಗೆ ಹೋಗ್ತಿರೋದು ಮತ್ತೆ ಇದು ಮೇಲೆ ಬಂತಂತ, ಅದು ಕೆಳಗೆ ಬಂತಂತ. ಅವಾಗ ಆ ಕೋತಿ ಇನ್ನೊಂದು ಕೋತಿ ಅಂತ ಆಲೋಚನೆ ಮಾಡಿ, ಅಣ್ಣ ಸ್ವಲ್ಪಣ ನೀನ್ ತೂಕ ಮಾಡಬೇಡ, ಸಾಕು, ಮುರಿಬೇಡ, ಸಾಕು. ಏನ್ ಗೊತ್ತಾ, ನಾವಿಬ್ರು ನ್ಯಾಯ ಮಾಡ್ಕೊಂಡಿದ್ರೆಗಿನ ನಿನ್ನ ಬಾಯಿಗೆ ಹೋಗ್ತಿದ್ದಿಲ್ಲ ಅದು. ನಾವಿಬ್ರು ಕಚ್ಚೋದಕ್ಕೋಸ್ಕರ ನಿನ್ನ ಬಾಯಲ್ಲಿ ನೀನೇನ್ ಮಾಡ್ತೀವಿ, ನಮ್ಮೊಟ್ಟೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಆ 2 ಪೀಸ್ ತಗೊಂಡು, ದೊಡ್ಡ ಪೀಸ್ ನೀನು ತಿಂತಮ್ಮ, ಸಣ್ಣ ಪೀಸ್ ನಂಗೆ ಸಾಕಿಂದಾಗೆ ತಗೊಂಡು ಹೋಯ್ತು ಅಂತ ಹೇಳಿ. ನೋಡ್ತೀವಿ ಕೆಲವು ಸಾರಿ ನಾವು ಕಳ್ತನ ಮಾಡೋದು ಗೊತ್ತಾ, ಇನ್ನೊಬ್ಬರ ಬಾಯಿ ಹೊಡಿತಾ ಇರ್ತೀವಿ, ಇನ್ನೊಬ್ಬರ ಹೊಟ್ಟೆ ಊಟವನ್ನು ನಾವು ಕದೀತಾ ಇರ್ತೀವಿ. ದೇವಕ್ಕೆ ಕದಿಬಾರ್ದು, ಯಾರ್ದು ಏನೇ ಆಗ್ಲಿ. ಕೆಲವು ಜನ ಮತ್ತೆ ಗೊತ್ತಾ, ಕದಿಯವ್ರನ್ನ ಪ್ರೋತ್ಸಾಹ ಮಾಡೋ ಕೆಲವು ಜನ ಇರ್ತಾರ. ಒಂದ್ಸಾರಿ ಕದ್ದಾಗ ಅದಕ್ಕೆ ಸರಿಯಾಗಿ ಪಾಠ ಮಕ್ಕಳು ಕಳಿಸಿದ್ರೆ ಇನ್ನೊಂದ್ಸರಿ ಮಕ್ಕಳು ಕಳ್ತನ ಮಾಡಂಗಿಲ್ಲ. ಮಕ್ಕಳು ಕೆಲಸ ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋಗುವಾಗ ಕಾಮನ್, ಶಾಲೆಗೆ ಹೋಗುವಾಗ ಕಾಮನ್ ಏನ್ ಗೊತ್ತಾ, ಇನ್ನೊಬ್ಬರದು ಪೆನ್ಸಿಲು, ಪೆನ್ನು, ಬುಕ್ ಕಳ್ತನ ಮಾಡೋದು ಕಾಮನ್. ಮನೆಗೆ ಬಂದ್ಮೇಲೆ ತಂದೆ ತಾಯಿಗಳು
ನನಗೆ ಕಳಿಸಿದ್ದು ಮಾಮೂಲಿ ಪೆನ್ಸಿಲ್, ನೀನು ಅಪ್ಸರ ಪೆನ್ಸಿಲ್ ತಗೊಂಬಂದಿಯಲ್ಲ ಅಂತ ಹೇಳಿ ಒಂದು ಎಡೆಟ್ ಹಾಕಿ ಯಾರ್ದು ಪೆನ್ಸಿಲ್ ಕೊಟ್ಟು ಬಂದ್ಮೇಲೆ ನಾನು ಕೊಡ್ಲೇಬೇಕು ನೋಡು ಅಂತ ಹೇಳಿದ್ರೆ ಆ ಮಕ್ಳು ಮಾಡ್ದೆ ಗೊತ್ತಾ, ಯಪ್ಪ ಕಳ್ತನ ಮಾಡ್ಬೋದು. ಕಳ್ತನ ಮಾಡಿದ್ರೆ ಮನೇಲಿ ಶಾಲೆ ಟೀಚರ್ ಹೊಡೆಯಂಗಿಲ್ಲ, ನನ್ನ ಫ್ರೆಂಡ್ ಹೊಡೆಯಂಗಿಲ್ಲ, ಯಾವ ಮನೆಯಲ್ಲಿ ಅಪ್ಪ ಮುಡಿತಾರೆ ಅಂತೇಳಿ ಮಗ ಏನ್ ಮಾಡ್ತಾರೆ, ತೆಗೆದುಕೊಂಡೋಗಿ ಆ ಪೆನ್ಸಿಲ್ ಯಾರು ಕೊಟ್ಟು ಅವ್ನ ಪೆನ್ಸಿಲ್ ತಗೊಂಡ್ ಬರ್ತಾನೆ. ನಾವೇನ್ ಮಾಡ್ತೀವಿ, ಅವಂದಾ ಇಲ್ಲ ಬಿಡ ಅವ್ರಪ್ಪ ದೊಡ್ಡ ಸೌಕಾರಿ ಬಳಸಿ ಕೆಜ ಮಕ್ಳ ತಂದೆ ಏನ್ ಮಾಡ್ಕೊತಾ ಅದಕ್ಕೆ ಇನ್ನೂ ಸ್ವಲ್ಪ ಡಿಸೈನ್ ಹಾಕಿ ಕೊಡ್ತಾರ. ಮತ್ತೆ ಅವ್ರು ಕೇಳಿದ್ರೆ ಇದು ನೋಡು ಇನ್ನೊಂದಿನ ಅಪ್ಸರ ಪೆನ್ಸಿಲ್, ನಮ್ದು ಕೂಡ ಇಲ್ಲ ಅಪ್ಸರ ಪೆನ್ಸಿಲ್ ಅಂತ ಹೇಳ್ಕೊಡ್ತಿರ್ತಾರೆ. ಕದಿಬಾರ್ದು, ಕದಿಯೋದನ್ನ ಮಕ್ಕಳಿಗೆ ಕಳಿಸ್ಬಾರ್ದು. ನೀನು ಯಾವುದೇ ವಿಷಯದಾಗ್ಲಿ ಕದ್ದಿಯ ಒಳ್ಳೆದಲ್ಲ. ನೋಡ್ರಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, 10ನೇ ಅಧ್ಯಾಯ 10ನೇ ವಚನ. ಹಾಗೆ ಕೊನೆಯದಾಗಿ ಯೆಶಾಯನ ಬರೆದ ಪುಸ್ತಕ 59ನೇ ಅಧ್ಯಾಯ 3-4 ವಚನಗಳು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ ಹೊರತು ಮತ್ಯಾವುದಕ್ಕೆ ಬರೋದಿಲ್ಲ. ಸಾಕು. ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ, ಯೇಸು ಸ್ವಾಮಿ ಆತನ ಬಗ್ಗೆ ಹೇಳ್ತಾನೆ, ನಾನು ಅವಾಗ ಜೀವ ಕೊಡ್ಲಿಕ್ಕೆ ಬಂದಿದ್ದೇನೆ. ಕಳ್ಳನೆ ಮಾಡ್ತಾನೆ, ಜೀವ ತೆಗಿತಾನೆ. ಒಂದು ಮನೆ ಕಳ್ತನಕ್ಕೆ ಬಂದಾಗ ಏನ್ ಮಾಡೋದು ಗೊತ್ತಾ, ಆಮೇಲೆ ಯಾರಿದ್ರಂಕೋ ಹೆಚ್ಚು ಕಮ್ಮಿ ಮಾಡ್ತಾನ, ಅವ್ರು ಅಡ್ಡಿ ಮಾಡಿದ್ರಂಕೋ ಅವನ್ನ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವ್ನು ಸೇಫ್ ಆಗ್ಬೇಕಲ್ಲ. ಅವ್ನು ಸೇಫ್ ಆಗೋದಕ್ಕೋಸ್ಕರ ಇನ್ನೊಬ್ಬರ ಪ್ರಾಣ ತೆಗೆದ್ಬಿಡ್ತಾನೆ. ಇದಕ್ಕಾಗಿ ಕದಿಯೋ ದಾರಿಗೆ ನಾವು ಹೋಗ್ಬಾರ್ದು, ಕದಿಯೋ ದಾರಿಗೆ ಮಕ್ಕಳನ್ನ ನಾವು ಬೆಳೆಸಬಾರ್ದು. ಅದಕ್ಕಾಗಿ ದೇವರು ಕೇಳ್ತಾ, ಕದಿಬಾರ್ದು, ಕಳ್ತನ ಮಾಡಬಾರ್ದು. ಕಳ್ತನ ಒಳ್ಳೇದಲ್ಲ. ಕೊನೆಯ ವಚನ ಯೆಶಾಯನ ಬರೆದ ಪುಸ್ತಕ 59:3-4. ಕೊನೆಯದಾಗಿ 59:3-4. ನಿಮ್ಮ ಕೈಗಳೇನಾಗಿವೆ, ರಕ್ತದಿಂದ ಹೊಲಸಾಗಿವೆ. ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ. ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ. ನಿಮ್ಮ ನಾಲಿಗೆಯು ಆ ಆ ಆ ಆ ಆ ಸಾಕು. ನೋಡ್ತಾ ಬೇರೆ ಇಲ್ಲಿ 3 ವಿಷಯಗಳ ಬಗ್ಗೆ ಬರ್ತದ: ಸುಳ್ಳು, ಕೋಪ, ಕಳ್ತನ. ಅದಕ್ಕಾಗಿ ನಾವು ದೇವ್ರ ಮಕ್ಕಳಾಗಿ ನೂತನ ಸೃಷ್ಟಿಗಳಾಗಿ ನಾವು ಇರಬೇಕಂದ್ರೆ ಕ್ರಿಸ್ತನಿರುವಂತಹ ಒಂದು ಸ್ವಗುಣಗಳು ಏನು ಗೊತ್ತಾ? ನಾವು ಸತ್ಯವನ್ನೇ ಆಡಬೇಕು, ಕೋಪವನ್ನು ಅಣಗಿಸ್ಕೊಳ್ಬೇಕು. ಕೋಪ ಪಡಬಾರದನ್ನು ಹೇಳಂಗಿಲ್ಲ. ಯೇಸು ಸ್ವಾಮಿ ದೇವರೇ ಎಷ್ಟೋ ಸರಿ ಕೋಪ ಪಟ್ಟಿದ್ದಾನೆ, ಆದ್ರೆ ನಿನ್ನ ಕೋಪ ಇನ್ನೊಬ್ಬರಿಗೆ ಅದು ದಾರಿ ದೀಪವಾಗಿರ್ಬೇಕು. ಕೋಪ ಇನ್ನೊಬ್ಬರಿಗೆ ದಾರಿ ದೀಪವಾಗಿರ್ಬೇಕು ಅಷ್ಟೇ ಹೊರತು ಕೋಪ ನಿನ್ನನ್ನು ಸಾವಿದಕ್ಕೆ ಅದು ದಾರಿ ಮಾಡಿಕೊಡಬಾರದು. ಸುಳ್ಳು ನಾಲಿಗೆ, ಸುಳ್ಳು ನಾಲಿಗೆ, ನಮ್ಮ ಬಾಯಿಯನ್ನು ಏನಾಗುತ್ತೆ ನಾವು ಬಿಗಿದುಕೊಳ್ಬೇಕಂತ ಬಹಳ ಎಚ್ಚರಿಕೆಯಿಂದ ಜೀವನ ಮಾಡೋಣ. ತಿರುವಾಕ್ಯ ಹೇಳ್ತತ 3ನೇದು, ಕಳ್ತನ ಒಳ್ಳೆದಲ್ಲ. ಇವತ್ತು ನೋಡ್ತೇವೆ ಅನೇಕ ಕಳ್ತನ ನಡೀತಾ ಇವೆ. ಅಲ್ಲಿ ದೊಡ್ಡ ಕಳ್ತನ ಗೊತ್ತಾ? ಸಭೆ ಕಳ್ತನ, ಸಭೆಯಲ್ಲಿ ಆತ್ಮಗಳು ಕಳ್ತನ. ಆದ್ರೆ ದೇವರಾಜ್ಯದಲ್ಲಿ ಹೇಳ್ತತ, ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ ಹೋಗ್ತಾನೆ, ಹಾಳು ಮಾಡಕ್ಕೆ ಹೋಗ್ತಾನೆ. ಆದ್ರೆ ನ್ಯಾಯ ಮಾಡೋದೊಂದು ದೇವರಿದ್ದಾನೆ. ಒಂದ್ ದಿವಸ ಎಲ್ಲರಿಗೆ ಅವನ ಕ್ರಿಯೆಗಳು ತಕ್ಕ ಪ್ರತಿಫಲ ದೇವರು ಕೊಡ್ತಾನೆ. ಅದಕ್ಕಾಗಿ ಯಾವಾಗ ನಾವು ಈ ವಿಷಯ ಮಾಡ್ತೇವೋ ಸೈತಾನನಿಗೆ ನಾವು ಅವಕಾಶ ಕೊಡ್ತೇವೆ, ಸೈತಾನನಿಗೆ ನಾವು ಅವಕಾಶ ಕೊಡ್ತೇವೆ. ಹಲ್ಲೆಲೂಯಾ. ವಾಕ್ಯ ಸೈತಾನಿಗೆ ಅವಕಾಶ ಕೊಡಬೇಡ್ರಿ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ನಾವು ಹೊಸ ಕ್ರಿಯೆಗಳಾಗಿ 4ನೇ ಅಧ್ಯಾಯ 22ನೇ ವಚನ ಹೇಳ್ತತ, 20-25ನೇ ವಚನ ಒಳಗಡೆ ಹೇಳ್ತತ ನೋಡ್ತೇವೆ. ನಾವು ಅವರಂತೆ ನಡೆಯದಂತೆ ನೂತನ ಸೃಷ್ಟಿಗಳನ್ನು ನಡೆಯುವಂತರಾಗಿರೋಣ. ಕ್ರಿಸ್ತ ಯೇಸುವಿನಲ್ಲಿರುವಂತವನು ನೂತನ ಸೃಷ್ಟಿ, ಹಳೆದೆಲ್ಲವೂ ಗತಿಸೋಯ್ತು, ಹೊಸದು. ಹಲ್ಲೆಲೂಯಾ. ಇವತ್ತು ನಾನು ನೀನು ನೂತನವಾಗಿದ್ದೀವ. ಕ್ರೈಸ್ತದ ಬೋರ್ಡ್ ಹಾಕೊಂಡ್ರೆ ಕ್ರೈಸ್ತರಲ್ಲ, ಕ್ರೈಸ್ತದ ಬಿಳಿ ಬಟ್ಟೆ ಹಾಕೊಂಡ್ರೆ ಕ್ರೈಸ್ತರಲ್ಲ. ಕ್ರಿಸ್ತಿಯ ಗುಣಲಕ್ಷಣಗಳು ನಮ್ಮಲ್ಲಿರುವಂತವ್ರೆ ನಾವು
ನಿಜವಾದ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕ್ರಿಸ್ತ ಗುಣಲಕ್ಷಣ ಹೊಂದಿಕೊಂಡವರಾಗಿ ಕ್ರಿಸ್ತನ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಬಾಳುವಂತರಾಗಿರೋಣ. ದೇವರು ಈ ಪರಿಶುದ್ಧ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಈ ಸಮಯದಲ್ಲಿ ಪ್ರಿಯರೇ, ಎಫೆಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಿಂದ 28 ವಚನಗಳನ್ನು ಧ್ಯಾನಿಸಿದ್ದೇವೆ. ಪ್ರಿಯರೇ, ವಾಕ್ಯ ಹೇಳ್ತದ ಕೋಪ ಮಾಡಬೇಕಾ, ಮೊದಲು ಹೇಳ್ತದ ಪ್ರಿಯರೇ, ಸುಳ್ಳಾಡಬೇಡಿರಿ. ಸುಳ್ಳು ನಮ್ಮ ಜೀವನ ತೆಗೆದಾಕ್ಬೇಕು. ಎರಡನೇದು ಕೋಪ, ಮೂರನೇದು ಕಳ್ಳತನ. ಮೋಸದ ತಕಡಿ ಯೆಹೋವನಿಗೆ ಹೇಸು. ದೇವರ ಸಮ್ಮುಖದಲ್ಲಿ ನಾವು ಬೆಳೀತಿರುವಾಗ ನೀತಿವಂತರಾಗಿ ನಾವು ಜೀವನ ಮಾಡಕ್ಕೆ ಪ್ರಯತ್ನಿಸೋಣ. ಹೊಸ ಸೃಷ್ಟಿ, ಕ್ರಿಸ್ತನ ಸತ್ತಿದ್ದೇವಲ್ಲ, ನಾನು ನಿನ್ನ ಸತ್ತಿದ್ದೇವೆ. ಸತ್ತವರು ಪಾಪದ ಪಾಲಿಗೆ ಸತ್ತವರಾಗಿ ನಾವು ಜೀವನ ಮಾಡಬೇಕು ಹೊರತು ಪಾಪವೆಂಬುದು ನಮ್ಮಲ್ಲಿ ಇರಬಾರದು. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೇ, ಸ್ತೋತ್ರ ರಕ್ಷಕನೇ, ನಿನಗೆ ಸ್ತೋತ್ರ. ಪ್ರೀತಿ ಸ್ವರೂಪನು ಆದ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪಾ ಸಿಂಹಾಸನದ ಮುಂದೆ ಈ ಒಂದು ಮಧ್ಯಾಹ್ನ ಕಾಲ ಸಮಯದಲ್ಲಿ ಬರುವಂತರಾಗಿದ್ದೇವೆ ಕರ್ತನೆ. ಅಪ್ಪ, ಇದು ಕ್ರಿಸ್ತನಿಗೆ ನೂತನ ಸೃಷ್ಟಿ ಎಂಬುದಾಗಿ ದೇವರೇ 3 ವಿಷಯಗಳ ಬಗ್ಗೆ ನಾವು ಇದನ್ನ ಕೇಳಿದ್ದೇವೆ ಕರ್ತನೆ. ದೇವರೇ, ಅಪ್ಪ, ಸುಳ್ಳು, ಕೋಪ, ಕಳ್ಳತನ ಇವು ನಮ್ಮಿಂದ ತೆಗೆದಾಕಪ್ಪ ಸ್ವಾಮಿ. ಇವು ಇರುವಂತವರು ನಿನ್ನ ರಾಜ್ಯಕ್ಕೆ ಸೇರೋದಿಲ್ಲ ರಾಜ್, ನಿನ್ನ ರಾಜ್ಯಕ್ಕೆ ಬಾಧಿಸ್ತಾರಲ್ಲ ಸ್ವಾಮಿ. ಸ್ವಾಮಿ, ನಮ್ಮನ್ನು ಸರಿಪಡಿಸು, ಶುದ್ಧೀಕರಿಸು, ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಸದುತ್ತರವನ್ನು ಪಡೆದು ಇದೇನೆ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಬೇಗ ಬೇಗನೆ ನಾವು ಮುಂದಕ್ಕೆ ಹೋಗುವಂತರಾಗಿರೋಣ. ದೇವರಿಗೆ ಸ್ತೋತ್ರ. ಕಳೆದ ಸೋಮವಾರ ಮತ್ತು ಮಂಗಳವಾರ 2 ದಿನ ಕಾಲ ನಮ್ಮ ಇಡೀ ಸಂಗನಕಲ್ ಇಡೀ ಊರನ್ನು ಸುತ್ತಿ ನಮ್ಮ ಸಭಾ ವಿಶ್ವಾಸಿಗಳು, ಮಕ್ಕಳು, ಮುಖ್ಯವಾಗಿ ಮಕ್ಕಳು ಮತ್ತೆ ಬಳ್ಳಾರಿಯಿಂದ 2 ಅಣ್ಣವರು ಬಂದು ದೇವರ ಕರಪತ್ರವನ್ನು ಇಡೀ ಊರಲ್ಲಿ ಹಂಚಿದ್ದಾರೆ. ದೇವರಿಗೆ ಸ್ತೋತ್ರ. ಯಾರು ಯಾವುದೇ ವಿಷಯದಲ್ಲಿ ತೊಂದರೆ ಮಾಡಿಲ್ಲ. ಒಬ್ಬರು ಮಾತ್ರ ಸ್ವಲ್ಪ ಇದು ಮಾಡಿ ಗಲಿಬಿಲಿ ಮಾಡಿದ್ರು. ಬಟ್ ದೇವರಿಗೆ ಸ್ತೋತ್ರ, ದೇವರು ಸಹಾಯ ಮಾಡಿದನು. ಅದಕ್ಕಾಗಿ ಈ ಸಮಯದಲ್ಲಿ ಅದರಲ್ಲಿ ಕೂಡ ಹಾಗೆ ಅವತ್ತಿನ ದಿನ ನಮ್ಮ ಮಕ್ಕಳು, ಮುಖ್ಯವಾಗಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಬ್ಬ ಸಹೋದರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತ. ಅವರು ಫೋನ್ ಮಾಡಿ ಹೇಳಿದ್ರು, ಮೊನ್ನೆ ದಿನ ಶುಕ್ರವಾರ ದಿನ ಯಾರಿಗೆ ಹೋಗಿ ಮಕ್ಕಳು ಹೋಗಿ ಪ್ರಾರ್ಥನೆ ಮಾಡಿದಾರೋ ಅವ್ರಿಗೆ ಹೆರಿಗೆ ಆಗಿದ್ದೆ, ಗಂಡು ಮಗ ಹುಟ್ಟಿದೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಗರ್ಭಿಣಿ ಸ್ತ್ರೀಯಾಗಿ ಇವ್ರ ಮಕ್ಕಳು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿಸ್ಕೊಂಡಾಗ ಅವರು ಮಂಗಳವಾರ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಬುಧವಾರ ಅವರಿಗೆ ಹೆರಿಗೆ ಆಗಿದೆ. ದೇವರು ಗಂಡು ಮಗವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ನಮ್ಮ ಸಭಾ ಮಕ್ಕಳ ಜೀವಿತದಲ್ಲಿ ಮಾಡಿದ ಉಪಕಾರ, ಸೇವೆ ಮತ್ತೆ ಹಾಗೆ ಕರ್ತನ ಸಂಧಾನದಲ್ಲಿ ನಾವು ಪ್ರಾರ್ಥಿಸ್ತಾ ಇರೋಣ. ದೇವ್ರ ಮಕ್ಕಳನ್ನ ಆಶೀರ್ವದಿಸಲಿ. ಯೋಚಿತ ಆದರೆ ಮುಂದಿನ ದಿನಗಳಲ್ಲಿ ಸಾಗ್ನೂರ್ ಮತ್ತೆ ಬೊಮ್ಮನಾಳ್ ಪ್ರಾಂತದಲ್ಲಿ ನಾವು ಸೇವೆ ಪ್ರಾರಂಭಿಸ್ತಾ ಇದ್ದೇವೆ. ಹಾಗಾಗಿ ಪ್ರಾರ್ಥನೆ ಮಾಡ್ರಿ. ಸಾಗ್ನೂರಲ್ಲಿ ಮತ್ತೆ ಬೊಮ್ಮನಾಳಲ್ಲಿ ಸೇವೆ ಬೆಳೆಯುವುದಕ್ಕಾಗಿ ಮತ್ತೆ ನಾವು ನಮ್ಮ ಸಭೆಯಿಂದಲೇ ನಾವು ಸೇವೆ ಪ್ರಾರಂಭಿಸ್ತೇವೆ. ಸಾಗ್ನೂರು, ಬೊಮ್ಮನಾಳಲ್ಲಿ 2 ಕಡೆ ನಾವು ಸೇವೆಯನ್ನು ಪ್ರಾರಂಭಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳ ಪ್ರಯತ್ನ. ಪ್ರಾರ್ಥಿಸೋಣ. ಕರಪತ್ರ ಸೇವೆಯ ಮೂಲಕ ಪ್ರಾರಂಭವಾಗ್ತದ. ಮತ್ತೆ ಅಲ್ಲಿ ಕೂಡ ಒಂದು ಒಳ್ಳೆ ಆಲಯಗಳು ನಿರ್ಮಾಣವಾಗುವಂತೆ ಮತ್ತು ಪ್ರಾರ್ಥಿಸುವಂತರಾಗಿರೋಣ. ಮತ್ತೆ ಹಾಗೆಯೇ ಪ್ರಾರ್ಥಿಸ್ರಿ. ಈ ದಿನ ಸಂಜೆ ತಾಯಣ್ಣ ಪಾಶ ಮನೆಯಲ್ಲಿ ಪ್ರಾರ್ಥನೆ ಇರ್ತತ. ಮತ್ತೆ ಹೋಗುವಂತವ್ರು ಹೋಗ್ಬಹುದು, ಫೆಲೋಶಿಪ್ ಇರ್ತತ, ಹೋಗುವಂತವ್ರು ಹೋಗ್ಬಹುದು. ನಾವು ಬರಕ್ಕಾಗಲ್ಲ, ನಾವು ಕುಟುಂಬ ಸಮೇತ. ಮತ್ತೆ ಇವತ್ತು ಮತ್ತೆ ನಾಳೆ ನಮ್ಮ ಸೇವೆಗೆ ಸಹಕಾರಿಗಳಂತ ವಿಜಯ್ ಅವರ ತಮ್ಮ ಪ್ರಸಾದ್ ಗೌರಿ ಅವರ ಮದುವೆ ಇದೆ. ಮತ್ತೆ ಅವ್ರ ಕುಟುಂಬ ಸಮೇತ ಬಂದು ಇಡೀ ಸಭೆಗೆ ಕರೆದುಕೊಂಡು ಆಹ್ವಾನ ಕೊಟ್ಟು ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಅವರು ಕರೆದಿದ್ರು. ಹೋಗಿದಾಗ ಮನೆ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಸರ್ ಸಭೆ ಎಲ್ಲರಿಗೆ ದಯಮಾಡಿ ಹೇಳ್ರಿ ಎಂಬುದಾಗಿ ಹೇಳಿದರೆ, ಇವತ್ತು ಸಾಯಂಕಾಲ KB ಫಂಕ್ಷನ್ ಹಾಲ್ ಅಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಇರ್ತತ. ನಾಳೆ ಬೆಳಿಗ್ಗೆ 10 ಗಂಟೆಗೆ 9 ರಿಂದ 10 ಗಂಟೆ ಒಳಗಡೆ ಹೆಬ್ರೋನ್ ಚರ್ಚ್ ಅಲ್ಲಿ ಅವ್ರದ್ದು ಮದುವೆ ಆಗ್ತತ.
10:30 11 ಗಂಟೆಯಿಂದ KEB ಫಂಕ್ಷನ್ ಹಾಲ್ ಅಲ್ಲಿ ಮತ್ತೆ ಮದುವೆ ಇರ್ತದೆ. ತಾಳಿ ಕಟ್ಟುವ ಕ್ರೈಸ್ತವ ಸಂಪ್ರದಾಯ ಪ್ರಕಾರ, ಭಾರತ ದೇಶದ ಪದ್ಧತಿಯ ಸಂಪ್ರದಾಯ ಪ್ರಕಾರ ತಾಳಿ ಇರ್ತತ. ಅದಕ್ಕಾಗಿ ನಾವು ಮದುವೆಗೆ ನಾವು ಸೇರಿ ಹೋಗುವಂತ ನೋಡ್ತೇವೆ. ಮುಖ್ಯವಾಗಿ ಏಸನ್ ಅವರ ಕುಟುಂಬದ ಪರವಾಗಿ, ವಿಜಯ್ ಅವರ ಕುಟುಂಬದ ಪರವಾಗಿ ಈ ಮದುವೆಯ ಆಮಂತ್ರಣ ಬಂದಿದೆ ಸಭೆ ಎಲ್ಲರಿಗೆ. ಮತ್ತೆ ಮದುವೆಗೆ ಬರುವಂತವರು KEB ಫಂಕ್ಷನ್ ಹಾಲ್ ಅಲ್ಲಿ ಮದುವೆ ಇರ್ತದ. ಮದುವೆಗೆ ಎಲ್ಲರಿಗೆ ಆಮಂತ್ರಣವಿದೆ. ಹಾಗೆಯೇ ನಾಳೆ ದಿನ ಸಾಯಂಕಾಲ ಸಂಜೆ 6 ಗಂಟೆಗೆ 4 ಗಂಟೆಗೆ ಅದು ಸ್ವಲ್ಪ ಬಿಸಿಲು ಬಹಳ ಇರ್ತತ. 6 ಗಂಟೆಗೆ ಗೀತಮ್ಮ ಅವರ ಮನೆಯಲ್ಲಿ ಕುಳಿತಂತ ಕೂಟ ಇರ್ತತ. ಗೀತಮ್ಮ ಮನೆಯಲ್ಲಿ ಕುಳಿತಂತ ಕೂಟ. ಮತ್ತೆ ಸಭೆಯ ಎಲ್ಲಾ ಮಕ್ಕಳಿಗೆ ಮತ್ತೆ ಆದಪ್ಪ, ಮುಖ್ಯವಾಗಿ ಆದಪ್ಪ ಮೊನ್ನೆ ದಿನ ಖಂಡಿತ ಹೇಳಿದಾನೆ, ಸರ್ ಎಲ್ಲರೂ ಬರಬೇಕು, ಫಸ್ಟ್ ನೀವು ಬಂದು ಪ್ರಾರ್ಥನೆ ಮಾಡೋದ ನಂತರ ನಾವು ಬೇರೆ ಕಾರ್ಯಕ್ರಮ ಮಾಡ್ತೇವೆ ಎಂಬುದಾಗಿ. ಅದಕ್ಕಾಗಿ ಮತ್ತೆ ಗೀತಮ್ಮರ ಮನೆಗೆ ನಾಳೆ ಸಾಯಂಕಾಲ ಮಗಳು ಬಾಲ್ಯ ಪ್ರಾಯವನ್ನು ಮುಗಿಸಿ ಯವನ ಪ್ರಾಯಕ್ಕೆ ಕಾಲಿಕ್ಕಿದ್ದಾಳೆ, ಕೈಗೆ ಬಂದಿದ್ದಾಳೆ. ಅದಕ್ಕಾಗಿ ಅವರು ಕೃತಜ್ಞ ಕೂಟವನ್ನು ಇಟ್ಟುಕೊಂಡಿದ್ದಾರೆ. ಆ ಕೂಟಕ್ಕೆ ನಾವು ಹೋಗಿ ಆ ಮಗಳನ್ನು ಆಶೀರ್ವದಿಸಿ ನಾವು ಬರುವಂತರಾಗಿರೋಣ. ಹಲ್ಲೆಲೂಯ. ಮತ್ತೆ ಜ್ಞಾಪಕ ಮಾಡ್ಕೊಡ್ರಿ. ಮತ್ತು ಹಾಗೆಯೇ ದೇವರ ಸನ್ನಿಧಾನದಲ್ಲಿ ಬುಧವಾರ ಕುಟುಂಬ ಪ್ರಾರ್ಥನೆ ಪುಷ್ಪ ಹೆರಿಗೆ ಹತ್ತಿರವಾಗ್ತಾ ಇದೆ. ಅದ ಕಾರಣ ಮತ್ತೆ ಅವ್ರ ಮನೆಯಲ್ಲಿ, ಸುಧಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದೆ ಬುಧವಾರ ದಿನ. ಹೌದಾ? ಬುಧವಾರ ದಿನ ಪುಷ್ಪ ಸುಧಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದ. ಅದಕ್ಕಾಗಿ ನಾವು ಕುಟುಂಬ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಇನ್ನ ಒಂದು 10 ದಿನ 15 ದಿನ ಇದೆ ಹೆರಿಗೆ. ಅದಕ್ಕಾಗಿ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸಬೇಕು, ಮಗಳ ಹೆರಿಗೆಗಾಗಿ ನಾವು ಪ್ರಾರ್ಥಿಸುವಂತರಾಗಿರೋಣ. ಮತ್ತು ಹಾಗೆಯೇ ಈ ಗುರುವಾರ ಬೇರೆ ಅಲ್ಲಿದ್ದೇನೆ, ತೊಂದ್ರೆ ನನಗೆ ತೊಂದರೆ ಚೆನ್ನಾಗಿರ್ತೇನೆ. ಇರ್ತಾರ ಇಲ್ಲಮ್ಮ ಇಟ್ಕೊಂಡು ಮತ್ತೆ ಅವ್ರಿಗೆ ಗೊತ್ತರ. ಓಕೆ ಅಂದ್ರೆ ಇಡ್ತೀನಿ. ಓಕೆ, ಗುರುವಾರ ದಿನ ಅಂಬರೀಶ್ ದೇವಣಿ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಸೇರಿ ಬರುವಂತರಾಗಿರೋಣ. ಮತ್ತೆ ಹಾಗೆಯೇ ಶುಕ್ರವಾರ ವಿಜ್ಞಾಪನೆ ಮಾಡಕ್ಕಾಗಿ ಸಭೆಗೆ ಸೇರಿ ಬರುತ್ತಾರೆ. ಶನಿವಾರ ದಿನ ಬಹಳಷ್ಟು ವರ್ಷಗಳಾಯ್ತು, ಬಹಳಷ್ಟು ದಿನಗಳಾಯ್ತು, ತಿಂಗಳುಗಳಾಯ್ತು ಆನ್ಲೈನ್ ಪ್ರೇಯರ್ ಮಾಡಿಲ್ಲ. ಆನ್ಲೈನ್ ಪ್ರೇಯರ್ ಶನಿವಾರ ದಿನ ಇದೆ, ಅಮಾವಾಸ್ಯ ಇದೆ. ಆದುದರಿಂದ ಶುಕ್ರವಾರ ರಾತ್ರಿ ಮಾಡಬೇಡ. ಓಕೆ, ಶುಕ್ರವಾರ ಸಂಜೆ ವಿಜ್ಞಾಪನೆಗಳ ಬದಲಾಗಿ ರಾತ್ರಿ 8 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಚರ್ಚಲ್ಲಿ ಆನ್ಲೈನ್ ಪ್ರೇಯರ್ ಇರ್ತದೆ. ಹಲ್ಲೆಲೂಯ. ಗಮನ ಇಟ್ಕೊಳ್ರಿ. ರಾತ್ರಿ 8 ಗಂಟೆಯಿಂದ 1 ಗಂಟೆವರೆಗೆ ಆನ್ಲೈನ್ ಪ್ರೇಯರ್ ಚರ್ಚಲ್ಲಿ ಇರ್ತದ. ಅನೇಕ ಕುಟುಂಬಗಳನ್ನು ಸೈತಾನನು ಬಂಧನ ಇಕ್ಕಿದ್ದಾನೆ. ನಾವು ಪ್ರಾರ್ಥಿಸೋಣ. ಹೊಸ ದಿನ ಪ್ರವೇಶಿಸುವವರೆಗೆ ನಾವು ಪ್ರಾರ್ಥಿಸುವಂತರಾಗಿರೋಣ. ಆನ್ಲೈನ್ ಪ್ರೇಯರ್ ರಾತ್ರಿ 8 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೆ. ಓಕೆ, ಇಟ್ಕೊಂಡು ಪ್ರತಿಯೊಬ್ಬರು ಭಾಗವಹಿಸಕ್ಕೆ ಹೇಳ್ಕೊಡ್ತೇನೆ. ಹಾಗೆಯೇ ಈ ಸಮಯದಲ್ಲಿ ಕರ್ತನ ಬಲ ಇದೆ, ಕರ್ತನ ಬಲದಲ್ಲಿ ಭಾಗವಹಿಸೋಣ. ಮತ್ತೆ ಇದನ್ನ ಯಾವ ಕುಟುಂಬ ಕರ್ತನ ಬಲಕ್ಕೆ ಸಹಾಯ ಮಾಡಿದೆಯೋ ಆ ಕುಟುಂಬಕ್ಕೆ ಆಶೀರ್ವದಿಸೋಣ. ಮುಂದಿನ ತಿಂಗಳು ಯಾರ್ದಿದೆಯೋ ಅವರು ಜ್ಞಾಪಕ ಮಾಡ್ಕೊಡ್ರಿ. ನಾನು ಅನ್ಕೋತೀನಿ ಕಿರಣ್ ಅವ್ರು ಅನ್ಕೋತೀನಿ. ಕಿರಣ್ ಶಿರೀಶ್ ಅವ್ರದ್ದು ಇರ್ತತ. ಮತ್ತೆ ಅವರು ಸಿದ್ಧವಾಗಿ ಕೇಳ್ಕೊಳ್ತೇನೆ. ಹಾಗೆಯೇ ಆಗಸ್ಟ್ ತಿಂಗಳು 18 ಮತ್ತು 19 ನಮ್ಮ ಸಭೆಯ 15 ವರ್ಷದ ವಾರ್ಷಿಕೋತ್ಸವ ಇರ್ತತ. ದಯಮಾಡಿ ಈಗಲಿಂದ ನಾನು ನಿಮಗೆ ಸಿದ್ಧತೆ ವಿಷಯ ಹೇಳ್ತೀನಿ. ನಿಮ್ಮ ಬಂಧು ಬಳಗವನ್ನು ಪ್ರತಿಯೊಬ್ಬರನ್ನು ಆಹ್ವಾನ ಮಾಡ್ರಿ. ಪ್ರತಿಯೊಬ್ಬರನ್ನು ನಾವು ಆ ಕೂಟದಲ್ಲಿ ನಾವು ಆಮಂತ್ರಣ ಕೊಡುವಂತರಾಗಿರೋಣ. ಮುಖ್ಯವಾಗಿ 18ನೇ ತಾರೀಕು ಸಾಯಂಕಾಲ ಇರ್ತತ. 19ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆ 4 ಗಂಟೆವರೆಗೆ ಇರ್ತತ. 5 ಗಂಟೆಯಿಂದ ದೀಕ್ಷಾ ಸ್ಥಾನಗಳು ಇರ್ತವೆ. ಇನ್ನು ಯಾರೋ ದೀಕ್ಷಾ ತೆಗೆದುಕೊಂಡಿಲ್ಲ, ತೆಗೆದುಕೊಳ್ತೀವಿ ಎಂಬತ್ತರ ಇದಿರು ಅವ್ರೆಲ್ಲರಿಗಾಗಿ ದೀಕ್ಷಾ ಸ್ಥಾನ ಇರ್ತತ. ಆಗಸ್ಟ್ ತಿಂಗಳು 19ನೇ ತಾರೀಕು ಸಂಜೆ 5 ಗಂಟೆಗೆ ದೀಕ್ಷಾ ಸ್ಥಾನ ಇರ್ತವ. ಓಕೆ, ಅದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಿರೋಣ. ಹಲ್ಲೆಲೂಯ. ಈ ಸಮಯದಲ್ಲಿ ಕರ್ತವ್ಯ ಸೇವೆಗಾಗಿ ಹಾಡಾಡ್ತಿರುವಾಗ ಕಾಣಿಕೆ ಸಮರ್ಪಿಸುವಂತರಾಗೋಣ.